ಜನಪರ್ಯಾಯದ 12 ದಿವಸಗಳ ಸತ್ರವನ್ನು ಗೋಖಲೆ ಸಂಸ್ಥೆಯ ಹಿತೈಷಿಗಳಾದ ಡಾಕ್ಟರ್ ವಿ ರಮಾಮಣಿ ಅವರು ಅವರ ತೀರ್ಥರೂಪರಾದ ಶ್ರೀ ವಿ ವಾಸುದೇವಮೂರ್ತಿ ಅವರ ಸ್ಮರಣೆಯಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ದೇಶದ ಅತ್ಯುಚ್ಚ ಭೌತ ವಿಜ್ಞಾನ ಶೋಧನಾ ಸಂಸ್ಥೆಯಲ್ಲಿ DRDO ಉನ್ನತ ಅಧಿಕಾರಿಯಾಗಿ ಹೊಣೆ ನಿರ್ವಹಿಸಿರುವ ಡಾಕ್ಟರ್ ವಿ ರಮಾಮಣಿಯವರು ಅಧ್ಯಾತ್ಮದಲ್ಲಿ ಆಸಕ್ತಿಯನ್ನು ಊರ್ಜಿತವಾಗಿ ಇಟ್ಟುಕೊಂಡು ಈ ಪ್ರವಚನ ಮಾಲೆಗೆ ನೆರವಾಗಿರೋದು ತುಂಬ ಪ್ರಶಂಸಾರ್ಹವಾಗಿದೆ. ಗೀತೆಯ 5 ಮತ್ತು 6ನೇ ಅಧ್ಯಾಯಗಳಲ್ಲಿ ಕರ್ಮ ಮತ್ತು ಜ್ಞಾನಗಳ ಪಾರಸ್ಪರಿಕತೆ, ಜ್ಞಾನಿಗಳ ಸಮದರ್ಶನ, ಬ್ರಹ್ಮನಿರ್ವಾಣ ಸ್ಥಿತಿಯ ಸ್ವರೂಪ, ಯೋಗವೃತ್ತಿಯುಳ್ಳವರ ಲೋಕಹಿತ ದೃಷ್ಟಿ ಮೊದಲಾದ ಅನೇಕ ಮುಖ್ಯ ಪ್ರಮೇಯಗಳು ವಿವರಣೆಗೊಂಡಿವೆ. ಸಾಧಕರ ದೃಷ್ಟಿಯಿಂದ ತುಂಬ ಮುಖ್ಯವಾದ ಧ್ಯಾನಾನುಷ್ಠಾನ, ಧ್ಯಾನಾನುಕೂಲ ಜೀವನ ಕ್ರಮ, ಆತ್ಮೋಪಮ್ಯ, ಸತತ ಪ್ರಯತ್ನದ ಅನಿವಾರ್ಯತೆ ಮೊದಲಾದ ಅಂಶಗಳು ವ್ಯಾಖ್ಯಾನಗೊಂಡಿವೆ. ಇಲ್ಲಿ ಸೂಕ್ಷ್ಮವಾಗಿ ವಿವರಣೆಗೊಂಡಿರುವ ಮನೋನಿಗ್ರಹ, ಉಪಶಾಂತಿಯ ಗಳಿಕೆ, ಪ್ರಶಾಂತ ಮನಸ್ಕ ಯೋಗಿಯ ಲಕ್ಷಣ ಇವೆಲ್ಲ ಕೇವಲ ಅಧ್ಯಾತ್ಮ ಸಾಧಕರಿಗೆ ಮಾತ್ರವಲ್ಲ, ನಿತ್ಯ ವ್ಯವಹಾರ ಕಕ್ಷೆಯಲ್ಲಿಯೂ ಕೂಡ ಅತ್ಯಂತ ಉಪಯುಕ್ತ ಅನ್ನೋದು ಸ್ಪಷ್ಟವೇ ಆಗಿದೆ. ಈ ಉಪದೇಶವಾಕ್ಯಗಳು ಭಾಷೆಯ ದೃಷ್ಟಿಯಿಂದ ತುಂಬ ಜಟಿಲವಾದ್ದೇನಲ್ಲ, ಆದರೆ ಇಲ್ಲಿ ಅರ್ಥಸೂಕ್ಷ್ಮಗಳ ಗ್ರಹಿಕೆ ಸಾಧ್ಯ ಆಗೋದು ಗಾಢ ಚಿಂತನೆ ಮನನದಿಂದ ಮಾತ್ರ. ಕೃಷ್ಣಾರ್ಜುನರದು ಕೇವಲ ನಾಟಕ ರೀತಿಯ ಸಂಭಾಷಣೆ ಅಲ್ಲ. ಕೃಷ್ಣನಿಂದ ಈ ಬೋಧೆಗಳೆಲ್ಲ ಹೊಮ್ಮಿದ್ದು ಸಮಾಧಿ ಸ್ಥಿತಿಯಲ್ಲಿ. ಸಮಾಧಿ ಭಾಷೆಯ ತಾತ್ಪರ್ಯವನ್ನು ಯಥಾರ್ಥವಾಗಿ ನಾವು ಗ್ರಹಿಸಬೇಕಾದರೆ ಪರೋಕ್ಷ ಶ್ರೋತೃಗಳಾದ ನಾವು ಶಬ್ದಾರ್ಥ ಕಕ್ಷೆಯನ್ನು ಮೀರಿ ಇಲ್ಲಿಯ ಬೋಧೆಗಳ ಗಹನತೆಗೆ ಸ್ಪಂದಿಸಬೇಕಾಗತ್ತೆ. ಇದರ ಜೊತೆಗೆ ಶಾಸ್ತ್ರದ ಹಿನ್ನೆಲೆಯ ನೆರವೂ ಬೇಕಾಗತ್ತೆ. ಯೋಮಾಂ ಪಶ್ಯತಿ ಸರ್ವತ್ರ ಮೊದಲಾದ ಮಾತುಗಳು ತೋರಿಕೆಗಿಂತ ಬಹುಪಾಲು ಮೀರಿದ ಪ್ರಗಾಢತೆಯನ್ನು ಹೊಂದಿವೆ. ಅಲ್ಲದೆ ಅನೇಕ ಕಡೆಗಳಲ್ಲಿ ಸಾಮಾನ್ಯ ಶಬ್ದಗಳನ್ನು ವಿಶೇಷ ಪರಿಭಾಷೆಯಾಗಿ ಭಗವದ್ಗೀತೆ ಬೆಳೆಸಿದೆ. ಅದು ಆಮೇಲಿನ ವೇದಾಂತ ಶಾಸ್ತ್ರಕ್ಕೆ ಅದು ಆರಂಭದ ತಳಹದಿಯನ್ನು ಒದಗಿಸಿತು. ಉದಾಹರಣೆಗೆ ಸಮದರ್ಶನ ಮೊದಲಾದ ಪ್ರಯೋಗಗಳ ಅರ್ಥವೈಶಿಷ್ಟ್ಯವನ್ನು ಪಂಡಿತರು ನಮಗೆ ಬಿಡಿಸಿ ಹೇಳಿದರು. ಇಂತಹ ಸಂದರ್ಭಗಳಲ್ಲಿ ನಮಗೆ ಪಂಡಿತರ ನೆರವು ತುಂಬ ಅನಿವಾರ್ಯ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಎಂಬಂತಹ ವಾಕ್ಯಗಳ ಶಬ್ದಾರ್ಥ ಕೂಡ ನಮ್ಮ ಸಾಮಾನ್ಯರಿಗೆ ಸ್ವಲ್ಪ ದುರ್ಗ್ರಾಹ್ಯ ಅಂತ ಹೇಳಬೇಕಾಗತ್ತೆ. ಯೋಗಿಗಳ ಜಗದೃಷ್ಟಿಯನ್ನು ಕುರಿತ ಸಂದರ್ಭದಲ್ಲಿ ವೇದಾಂತ ಶಾಸ್ತ್ರದ ಆಧಾರ ಪ್ರಮೇಯಗಳಲ್ಲಿ ಒಂದಾದ ಅಧ್ಯಾಸ ಕುರಿತು ಸಂಕ್ಷಿಪ್ತವಾಗಿ ಪಂಡಿತರು ತಿಳಿಸಿದರು. ಮುಂದೆ ಬೇರೆ ಸಂದರ್ಭಗಳಲ್ಲಿಯೂ ಅದು ಇನ್ನಷ್ಟು ವಿವರಣೆಗೊಳ್ಳಬೇಕಾಗಿದೆ. ಅರ್ಥಶ್ರೀಮಂತಿಕೆ ಇರುವ ಆತ್ಮೋಪಮ್ಯ, ಆತ್ಮಸಂಸ್ಥಾ ಮೊದಲಾದ ವಿಶಿಷ್ಟ ಪ್ರಯೋಗಗಳು ಇಲ್ಲಿ ಬಂದಿವೆ. ವಿಶಾಲ ಅರ್ಥ ಪ್ರಪಂಚವನ್ನೇ ಈ ವಿರಳ ಪ್ರಯೋಗಗಳು ಸ್ಫೋಟ ಮಾಡಿವೆ ಅನ್ನೋದನ್ನು ಪಂಡಿತರು ಪ್ರಕಾಶಪಡಿಸಿದ್ದಾರೆ. ಭಗವದ್ಗೀತೆಯ 18 ಅಧ್ಯಾಯಗಳನ್ನು 6 ಅಧ್ಯಾಯಗಳ ಗುಚ್ಛಗಳಾಗಿ 3 ಭಾಗಗಳಾಗಿ ವಿಂಗಡಿಸುವ ಒಂದು ಪದ್ಧತಿ ಇದೆ. ಆ ಲೆಕ್ಕದಲ್ಲಿ ಮೊದಲ ಷಟ್ಕ ಇವತ್ತು ಸಮಾಪ್ತಿ ಆಗ್ತಾ ಇದೆ. 2ನೇ ಷಟ್ಕ ಮುಂದಿನ ಪರ್ಯಾಯದಲ್ಲಿ ಉಪಕ್ರಮ ಆಗಬೇಕಾಗಿದೆ. ಈ ದುರ್ಗಮ ಪಯಣದಲ್ಲಿ ಕೃಷ್ಣನ ಬೋಧೆಗೆ ಮತ್ತು ನಮಗೆ ಸಾಮೀಪ್ಯವನ್ನು ಕಲ್ಪಿಸಿಕೊಟ್ಟಿರುವ ಆದರಣೀಯರು, ಅಧ್ಯಯನ ಸಂಪನ್ನರು ಆದ ವಿದ್ವಾನ್ ಗಣೇಶ ಭಟ್ ಹೋಬಳಿಯವರಿಗೆ ನಾವೆಲ್ಲ ಋಣಿಗಳಾಗಿದ್ದೇವೆ. ಪ್ರಾಯೋಜಕರಾದ ಡಾಕ್ಟರ್ ವಿ ರಮಾಮಣಿ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಚಾರ್ಯರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ರಿಗೂ ನಮಸ್ಕಾರ.
ಶ್ರೀ ಗಣೇಶ್ ಭಟ್ ಹುಬ್ಳಿಯವರು 12 ದಿವಸ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವರೇ ನಾನು ಆಭಾರಿಯಾಗಿದ್ದೇನೆ. ಗೋಖಲೆ ಇನ್ಸ್ಟಿಟ್ಯೂಟ್ನವರು ಈ ಕಾರ್ಯಕ್ರಮವನ್ನು ನಿಮಗೆಲ್ಲರಿಗೂ ಕೂಡ ತಲುಪೋ ಹಾಗೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಧನ್ಯವಾದಗಳು. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸಭೆಕರು ನೀವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ನೋಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ದಯವಿಟ್ಟು ಹಿರಿಯರಂತಹ ರಾಮಸ್ವಾಮಿಗಳು 2 ಅಥವಾ 3 ನಿಮಿಷಗಳ ಕಾಲ ವೇದಿಕೆಗೆ ಬರಬೇಕು ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಅನುಮತಿಯನ್ನು ಪಡೆದು 3 ಮಾತನ್ನಾಡ್ತೇನೆ. ಯಾರು ಅನ್ಯಥಾ ಭಾವಿಸದೆ ನನಗೆ ಅನುಮತಿಯನ್ನು ಕೊಡ್ತೀರಿ ಅಂತ ನಾನು ತಿಳಿತಾ ಇದ್ದೇನೆ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ವಾಲ್ಮೀಕಿ ರಾಮಾಯಣದ ಒಂದು ಭಾಗ ನಮಗೆ ಟೆಕ್ಸ್ಟ್ ಆಗಿ ಇತ್ತು. ಆ ಸಂದರ್ಭದಲ್ಲಿ ನಾನು ಅದನ್ನು ಓದಲಿಕ್ಕೆ ತೊಡಗಿದಾಗ ನನ್ನ ಸ್ನೇಹಿತನ ಒಬ್ಬನ ಹತ್ರ ರಾಮಾಯಣದ ಅನುವಾದದ ಒಂದು ಭಾಗವನ್ನು ನಾನು ನೋಡಿದೆ. ಪುಸ್ತಕ ಕೈಗೆ ಬಂದಾಗ ಅದನ್ನು ಮೊದಲಿನಿಂದ ಓದಬೇಕು ಅಂಥೇಳಿ ಮುನ್ನುಡಿಯಿಂದ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಆ ಮುನ್ನುಡಿ DVG ಅವರಿದ್ದು ಅಂತ ಮತ್ತೆ ನಾನು ನಿಮಗೆ ಹೇಳಬೇಕಾದದ್ದಿಲ್ಲ. ಅದು ನಾನು ಮೊಟ್ಟ ಮೊದಲು ನನ್ನ ಜೀವನದಲ್ಲಿ ಪ್ರಾಯಶಃ ನನ್ನ 19 ಅಥವಾ 20ರ ಈ ವಯಸ್ಸಿನಲ್ಲಿ ನಾನು DVG ಅವರ ಕೃತಿಯನ್ನು ಮೊಟ್ಟ ಮೊದಲು ಓದಿದ್ದು. ಅದಾದ ಮೇಲೆ ನಾನು ಬೇರೆ ಬೇರೆ ಗ್ರಂಥಗಳನ್ನು ನನ್ನ ಶಾಸ್ತ್ರಕ್ಕೆ ತೊಂದರೆ ಆಗದೇ ಇರುವಾಗ ಚೂರುಪಾರು ಸ್ಪರ್ಶ ಮಾಡ್ತಾ ಬಂದೆ. ಆ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಒಮ್ಮೆ DVG ಅವರನ್ನು ನಾನು ನೋಡಬೇಕು ಅಂತ ಅನಿಸಿತ್ತು. ಆದರೆ ನಾನು ಬೆಂಗಳೂರಿಗೆ ಬರುವಷ್ಟರ ಹೊತ್ತಿಗೆ ಅವರು ಕೀರ್ತಿಶೇಷರಾಗಿ ಬಿಟ್ಟಿದ್ದರು. ಹಾಗಾಗಿ DVG ಅವರನ್ನು ನೋಡಲಿಕ್ಕಾಗಲಿಲ್ಲ ಎನ್ನುವಂಥ ಒಂದು ಕೊರಗು ನನಗೆ ಬಹಳ ದಿವಸದಿಂದ ಮನಸ್ಸಿನಲ್ಲಿ ಇತ್ತು. ಕೊನೆಗೆ ರಾಮಸ್ವಾಮಿಗಳನ್ನು ನೋಡಿ ಮತ್ತು ಇತ್ತೀಚೆಗೆ ಅವರ ಹತ್ತತ್ರ ಬರ್ತಾ ಇದ್ದಾಗ DVG ಅವರನ್ನು ನೋಡಲಿಕ್ಕೆ ಆಗಲಿಲ್ವಲ್ಲ ಎನ್ನುವಂಥ ಬೇಸರದ ಬಹು ಅಂಶ ಕಡಿಮೆ ಆಗಿ ಹೋಯಿತು ನನಗೆ. ಇದಿಷ್ಟು ನನ್ನ ಮೊದಲನೆಯ ಮಾತು. ಎರಡನೆಯ ಮಾತು, ಈಗ ಸುಮಾರು 4 ಅಥವಾ 5 ದಿನಗಳ ಹಿಂದೆ ನಾನು ಉಪನ್ಯಾಸವನ್ನು ಮುಗಿಸಿ ಮನೆಗೆ ಹೋಗಿ ಸೇರಿದ್ದೆ. ಆಗ್ತಾನೆ ನಮ್ಮನೆಯ TVಯಲ್ಲಿ ನ್ಯೂಸ್ ಚಾನಲ್ನಲ್ಲಿ ಏನೋ ಒಂದು ಸುದ್ದಿ ಬರ್ತಾಯಿತ್ತು. ಪ್ರಾಯಶಃ ನೀವು ಕೇಳಿದರೂ ಇಲ್ಲ ಗೊತ್ತಿಲ್ಲ. ಏನು ಅಂದರೆ, ಮಾಧ್ಯಮ ಎನ್ನುವಂಥ ಸಂಸ್ಥೆ ಅಥವಾ ಆ ಮೂಲಕವಾಗಿ ಬಂದಂಥ ಒಂದು ಪ್ರಶಸ್ತಿ ಹಿರಿಯರಂಥ ಡಾಕ್ಟರ್ S. ರಾಮಸ್ವಾಮಿಯವರಿಗೆ ಬಂದಿದೆ ಎನ್ನುವಂಥದ್ದು. ಅದನ್ನು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ಆ ಸಂದರ್ಭದಲ್ಲಿ ನನಗೊಂದು ಮಾತು ನೆನಪಿಗೆ ಬಂತು, ಕಾಳಿದಾಸಂದು. ಕಾಳಿದಾಸ ಹೇಳ್ತಾನೆ, ನರತ್ನಂ ಅನ್ವಿಷ್ಯತಿ ಮೃಗ್ಯತೆ ಹಿ ತತ್. ರತ್ನ ಯಾವಾಗಲೂ ಸಹ ತನ್ನನ್ನು ಕೊಂಡುಕೊಳ್ಳುವವನು ಅದು ಹುಡುಕೋದಿಲ್ವಂತೆ, ಕೊಂಡುಕೊಳ್ಳುವವನು ರತ್ನವನ್ನು ಹುಡುಕ್ತಾನಂತೆ. ಹಾಗೆ ಈ ಪ್ರಸಂಗದಲ್ಲಿ ಆ ಪ್ರಶಸ್ತಿಯೇ ಅದು ಒಂದು ರತ್ನ ಅಲ್ಲ, ಅದು ಗ್ರಾಹಕ, ಅದು ಕೊಂಡುಕೊಳ್ಳುವುದು. ಪ್ರಶಸ್ತಿಯೇ ಕೊಂಡುಕೊಳ್ಳುವವನು. ಇಲ್ಲಿ ಇಂತಹ ಆ ಪ್ರಶಸ್ತಿ ಕೊಂಡುಕೊಳ್ಳುವಂಥ ಗ್ರಾಹಕ ರಾಮಸ್ವಾಮಿ ಎನ್ನುವಂಥ ಈ ಮಣಿಯನ್ನು ಆರಿಸಿಕೊಂಡಲ್ಲ ಎನ್ನುವಂಥ ಸಂತೋಷ, ಇದು ಎರಡನೆಯದು. ವಾಸ್ತವಿಕವಾಗಿ ಈ ಪ್ರಶಸ್ತಿಯಿಂದ ಅವರೇನು ದೊಡ್ಡವರಾಗಲಿಲ್ಲ. ಯಾಕೆಂದರೆ ಈಗಾಗಲೇ ನಿಮಗೆ ಗೊತ್ತು, ಗೌರವ ಡಾಕ್ಟರೇಟು ಮತ್ತು ರಾಜ್ಯ ಪ್ರಶಸ್ತಿ, ಈ ಎಲ್ಲ ಬಹಳಷ್ಟು ಪ್ರಶಸ್ತಿಗಳಿಂದ ಭೂಷಿತರಾದಂಥ ಅವರಿಗೆ ಇದರಿಂದ ಏನೂ ಆಗಬೇಕಾದದ್ದಿಲ್ಲ. ಆದರೆ ಯಾರಿಗಾಯಿತು ಕೇಳಿದರೆ, ರಾಮಸ್ವಾಮಿಗಳಿಗೆ ಆ ಪ್ರಶಸ್ತಿ ಬಂದದ್ರಿಂದ ಆ ಪ್ರಶಸ್ತಿಯ ಯೋಗ್ಯತೆ ಹೆಚ್ಚಾಯಿತು. ಹಾಗೆಯೇ ಕೆಲವು ಜನರಿಗೆ ಪ್ರಶಸ್ತಿ ಬಂದ ಮೇಲೆ ಆ ಪ್ರಶಸ್ತಿಯಿಂದಾಗಿ ಅವರು ದೊಡ್ಡವರಾಗ್ತಾರೆ. ಮತ್ತೆ ಕೆಲವು ಜನರಿಗೆ ಪ್ರಶಸ್ತಿ ಬಂದರೆ ಪ್ರಶಸ್ತಿಯ ಯೋಗ್ಯತೆ ಹೆಚ್ಚಾಗ್ತದೆ. ಇದಿಷ್ಟು ನಾನು ಹೇಳಬೇಕಾದ ಎರಡನೆಯ ಮಾತು. ಮತ್ತು
ಮೂರನೆಯ ಮಾತು ಅಂದರೆ, ಈ ಪತ್ರಿಕೆಯಲ್ಲೂ ಮಾರನೇ ಸಹ ವಿಷಯ ಬಂತು, ಟಿ ವಿಯಲ್ಲೂ ಬಂತು. ಇದೆಲ್ಲ ನಡೀತಾ ಇದ್ದದ್ದು ಈ ಗೀತೆಯ 12 ದಿವಸದ ಪ್ರವಚನ ಮಾಲೆಯ ಮಧ್ಯದಲ್ಲಿಯೇ. ನಾನು ಯಾವ ಸಂಸ್ಥೆಯಲ್ಲಿ ಈ ಉಪನ್ಯಾಸ ಮಾಡ್ತಾ ಇದ್ನೋ ಅದೇ ಸಂದರ್ಭದಲ್ಲಿ ಅದರ ಗೌರವ ಕಾರ್ಯದರ್ಶಿಗಳಂಥ ರಾಮಸ್ವಾಮಿಗಳಿಗೆ ಬಂದಿರೋದಾದ್ದರಿಂದ ನಾನು ನನ್ನ ವೈಯಕ್ತಿಕವಾಗಿ ಹೃದಯ ತುಂಬಿ ಅತ್ಯಂತ ಗೌರವ ಭಾವದಿಂದ ಈ ಸಂದರ್ಭದಲ್ಲಿ ನಾನು ಅವರನ್ನ ಅಭಿವಂದಿಸ್ತಾ ಇದ್ದೇನೆ, ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಪುಷ್ಪಮಾಲೆ ಮತ್ತು ಫಲ ಮತ್ತು ಈ ರಾಂಕವನ್ನು ಅವರು ಒಪ್ಪಿಕೊಂಡು ನನ್ನ ಅಭಿವಂದನೆಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ನನ್ನ ಅನಿಸಿಕೆಗೆ ಅನುವು ಮಾಡಿಕೊಟ್ಟಂಥ ರಾಮು ಅವರಿಗೆ ಕೃತಜ್ಞತೆಗಳು. ವಿಶ್ವ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣ ಪದವಾಕ್ಯಾರ್ಥ ಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋ ವ್ಯಕ್ತಾದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತಾ ಬಂಧುಗಳೇ, ಪ್ರಾಯೋಜಕರಾದಂತಹ ಶ್ರೀಮತಿ ಡಾಕ್ಟರ್ ವಿ ರಮಾಮಣಿ ಮತ್ತು ಅವರ ಪರಿವಾರದವರೇ, ಹಾಗೂ ನನ್ನ ಎಲ್ಲ ಹಿರಿಯ ಅಧ್ಯಾತ್ಮ ಬಂಧುಗಳೇ, ಶ್ರೋತೃಗಳೇ, ಈ ಪ್ರವಚನ ಮಾಲಿಕೆಯ ಕೊನೆಯ ಘಟ್ಟದಲ್ಲಿ ನಾವು ಇದ್ದೇವೆ. ನಿನ್ನೆ ದಿವಸ ಆ ಯೋಗಭ್ರಷ್ಟನ ವಿಚಾರವನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಅದರೊಳಗೆ ಕೆಲವು ಭಾಗವನ್ನು ನಾವು ನೋಡಿದ್ದೇವೆ. ಸಕಾಮ ಯೋಗಭ್ರಷ್ಟ ಮತ್ತು ನಿಷ್ಕಾಮ ಯೋಗಭ್ರಷ್ಟ ಈ ಇಬ್ಬರ ಗತಿ ನಡೆ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡಿದ್ದೇವೆ. ಆ ನಿಷ್ಕಾಮ ಯೋಗಭ್ರಷ್ಟ ಆದವನು ಮತ್ತೆ ಹೇಗೆ ಜನ್ಮ ಎತ್ತುತ್ತಾನೆ ಅನ್ನೋದನ್ನು ಸಹ ನಾವು ನೋಡಿದ್ದೇವೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧವು ಕುರುನಂದನ. 43ನೆಯ ಶ್ಲೋಕ. ಅಂದರೆ ಈ ಯೋಗಭ್ರಷ್ಟ ತನ್ನ ಪೂರ್ವದೇಹದಲ್ಲಿ ಮಾಡಿದಂತಹ ಈ ವೇದಾಂತ ಸಾಧನೆಗಳ ಹಿನ್ನೆಲೆಯಲ್ಲಿ ಆತ ಮಧ್ಯದಲ್ಲಿಯೇ ಮರಣವನ್ನು ಹೊಂದಿದ್ರೂ ಸಹ, ಸಾಧನೆ ಪೂರ್ತಿಯಾಗದೆ ಮರಣವನ್ನು ಹೊಂದಿದ್ರೂ ಸಹ, ಮತ್ತೆ ಅಲ್ಲಿಂದ ಮುಂದಕ್ಕೆ ಆತ ಇನ್ನೊಂದು ದೇಹ ಬಂದಾಗ ಅಲ್ಲಿಂದಲೇ ತನ್ನ ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಹೇಗೆ ಅಂದರೆ, ಒಬ್ಬಾತ ತೀರ್ಥಯಾತ್ರೆಗೆ ಹೊರಟಿದ್ದಾನೆ. ಹಾಗೆ ಹೊರಟಾಗ ಮಧ್ಯದಾರಿಯಲ್ಲಿ ಕತ್ತಲಾಗಿದೆ. ಕತ್ತಲಾದಾಗ ಅವನು ಒಂದು ಕಡೆಗೆ ತಂಗುತ್ತಾನೆ. ಹಾಗೆ ತಂಗಿದವನು ಬೆಳಗಾದ ಮೇಲೆ ಅಲ್ಲಿಂದಲೇ ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ ಹೊರತು ಮತ್ತೆ ಪುನಃ ತನ್ನ ಮನೆಗೆ ಬಂದು ಅಲ್ಲಿಂದ ಪ್ರಯಾಣವನ್ನು ಮುಂದುವರಿಸುವುದಿಲ್ಲ. ಹಾಗಾಗಿ ಲಭತೆ ಪೌರ್ವದೇಹಿಕಂ, ಹೀಗೆ ಆತ ತನ್ನ ಪ್ರಯಾಣವನ್ನು ಮುಂದುವರಿಸಿಕೊಂಡು, ಅಂದರೆ ಯಾವ ಪ್ರಯಾಣ ಅಂದರೆ ಸಾಧನೆಯ ಪ್ರಯಾಣವನ್ನು, ಈ ರೀತಿಯಾಗಿ ಅವನ ಸಾಧನೆ ಮುಂದುವರಿತದೆ. ಈ ಜನ್ಮದಲ್ಲಿ ಎಲ್ಲಿಗೆ ಸಾಧನೆ ನಿಂತಿತ್ತೋ ಮತ್ತು ಮುಂದಿನ ಜನ್ಮದಲ್ಲಿ ಅಲ್ಲಿಂದ ಹಾಗೇ ಅದು ಮುಂದುವರಿಯುತ್ತೆ. ಅದೇ ಈ ಅಧ್ಯಾತ್ಮ ಸಾಧನೆಯ ಒಂದು ವಿಶೇಷತೆ. ಅದಕ್ಕೆ ನಾಶ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಎಷ್ಟೇ ಸ್ವಲ್ಪ ಸಾಧನೆ ಮಾಡಿದರೂ ಸಹ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ಆ ಹಿನ್ನೆಲೆಯಲ್ಲಿಯೇ ಇನ್ನೊಂದು ಜನ್ಮ ಬಂದಾಗ ಆತ ಎಲ್ಲಿಗೆ ಬಂದು ತನ್ನ ಸಾಧನೆ ನಿಂತಿತ್ತೋ
ಅಲ್ಲಿಂದ ಮುಂದಕ್ಕೆ ತನ್ನ ಸಾಧನೆಯನ್ನು ಮುಂದುವರಿಸ್ತಾನೆ. ಆ ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಹೇಳ್ತಾನೆ, ಯತತೇಚ ತಥೋ ಭೂಯಃ. ಮತ್ತೆ ಪುನಃ ಇನ್ನೊಂದು ಜನ್ಮ ಬಂದಾಗ ಅಲ್ಲಿ ಹೆಚ್ಚಾಗಿ ಆತ ಸಾಧನೆಯನ್ನು ಮಾಡ್ತಾನೆ. ಇದಿಷ್ಟು ಆ 43ನೇ ಶ್ಲೋಕದ ಅಭಿಪ್ರಾಯ. ಮತ್ತು 44ನೇ ಶ್ಲೋಕ, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಅಭ್ಯಾಸ ಬಲದಿಂದ ಯೋಗಭ್ರಷ್ಟ ತನಗೆ ಇಷ್ಟ ಇಲ್ಲದೇ ಇದ್ರೂ ಸಹ ಆ ಯೋಗ ಮಾರ್ಗದ ಕಡೆಗೆ ಸೆಳೆಯಲ್ಪಡ್ತಾನೆ, ಅಂದರೆ ಆಕರ್ಷಿಸಲ್ಪಡ್ತಾನೆ. ಯೋಗ ಮಾರ್ಗವನ್ನು ಕೇವಲ ಕುತೂಹಲದಿಂದ ತಿಳಿಬೇಕು ಅಂಥೇಳಿ ಪ್ರವರ್ತನ ಆದ್ರೂ ಸಹ ಕರ್ಮದಲ್ಲಿ ಏನೇನು ಫಲವನ್ನು ಹೇಳಿದ್ದಾರೋ ಆ ಎಲ್ಲ ಫಲವನ್ನು ಆತ ಪಡಿತಾನೆ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿಗೋಸ್ಕರ ಆದ್ರೂ ಸಹ. ಇನ್ನು ಸ್ವಇಚ್ಛೆಯಿಂದ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡ್ರೆ ಅವನಿಗೆ ಎಂಥ ಫಲ, ಇಂಥದ್ದೇ ಫಲ ಅಂತ ಹೇಳೋದಿಲ್ಲ, ಎಂಥ ಫಲ ಕ್ವಶನ್ ಮಾರ್ಕ್ ಅಷ್ಟೇ. ಅಂದರೆ ಅದು ಶಬ್ದಾತೀತ. ಅಂತಹ ಅದ್ವಿತೀಯವಾದಂತಹ ಫಲ ಅವನಿಗೆ ಸಿಗ್ತದೆ. ಆ ವಿಷಯದಲ್ಲಿ ನಾವು ಹೇಳತಕ್ಕದ್ದು ಏನಿದೆ ಎನ್ನುವಂಥ ಮಾತನ್ನು ಕೃಷ್ಣ ನಮಗೆ ತಿಳಿಸಿಕೊಡ್ತಾನೆ. ಬಹಳ ಕಾಲ ಅನುಭವಿಸಿದಂತಹ ಈ ಭೋಗದಿಂದ ಉಂಟಾದಂತಹ ಭೋಗ ವಾಸನೆಗಿಂತ ಸ್ವಲ್ಪ ಕಾಲ ಮಾಡಿದಂತಹ ಸಾಧನೆಯ, ಅಂದರೆ ಜ್ಞಾನ ಸಾಧನೆಯ ವಾಸನೆ ಇನ್ನೂ ಹೆಚ್ಚು ಗಟ್ಟಿಯಾಗಿರ್ತದೆ ಅಂತಾನೆ ಗೀತಾಚಾರ್ಯ. ಅಂದರೆ ನೀವೊಂದು 10 ವರ್ಷ ಭೋಗವನ್ನು ಅನುಭವಿಸಿರ್ತೀರ, ಆದರೆ ಒಂದು 5 ವರ್ಷ ಜ್ಞಾನ ಸಾಧನೆ ಮಾಡಿರ್ತೀರ. ಇದು ಎರಡರಲ್ಲಿ ಯಾವುದು ಗಟ್ಟಿ ಅಂತ ಕೇಳಿದರೆ ಅಂತಿಮವಾಗಿ ಆ ಜ್ಞಾನ ಸಾಧನೆಯ ಫಲವೇ ಗಟ್ಟಿ ಅಂತ ಹೇಳ್ತಾನೆ. ಅಂದರೆ ಅದು ಒಂದು ರೀತಿಯ ವಜ್ರ ಇದ್ದ ಹಾಗೇನೆ ಅದಕ್ಕೆ ಅಂತ. ಈ ಮಾತಿಗೆ ವಿವರಣೆಯನ್ನು ಕೊಡ್ತಾ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಇದಕ್ಕೆ ನಾವು ಬೇರೆ ಆಚಾರ್ಯರು ಅಂದರೆ ಮಧುಸೂದನ ಆಚಾರ್ಯರು ಹೇಳ್ತಾರೆ, ಬೇರೆ ಎಲ್ಲ ಉದಾಹರಣೆ ನೋಡೋದು ಬೇಡ. ಕೃಷ್ಣ ಅರ್ಜುನನಿಗೆ ಹೇಳಿದನಂತೆ, ಇದಕ್ಕೆ ಎಲ್ಲೆಲ್ಲ ಯಾಕೆ ಹುಡುಕ್ತೀಯ ನೀನು, ಈಗ ನೀನೇ ಇಲ್ವಾ ಅಂತ. ಯಾಕೆ ಅಂದರೆ ನೀನು ವಾಸ್ತವಿಕವಾಗಿ ಕುರುಕ್ಷೇತ್ರಕ್ಕೆ ಬಂದಿದ್ದು ಯಾತಕ್ಕೋಸ್ಕರ? ಯುದ್ಧ ಮಾಡೋದಕ್ಕೋಸ್ಕರ. ಆದರೆ ಯುದ್ಧ ಮಾಡಲಿಕ್ಕೆ ಅಂತ ಬಂದಂಥ ನಿನಗೆ ಇದ್ದಕ್ಕಿದ್ದ ಹಾಗೆ ಈ ಜ್ಞಾನದಲ್ಲಿ ಯಾಕೆ ಪ್ರವೃತ್ತಿ ಆಯಿತು? ವಾಸ್ತವಿಕವಾಗಿ ನಾನು ನಿನಗೆ 2ನೇ ಅಧ್ಯಾಯದಲ್ಲಿಯೇ ಸಂಪೂರ್ಣ ಉಪದೇಶ ಮಾಡಿ ಮುಗಿಸಿದ್ದೇನೆ. ಬೀಜಾಧ್ಯಾಯ ನಾನು ಸಹ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಅದನ್ನು ಮತ್ತು ಪುನಃ ಪ್ರಶ್ನೆ ಕೇಳಲಿಕ್ಕೆ ನಿನಗೆ ಅವಕಾಶವಿಲ್ಲ, ಅಷ್ಟನ್ನೂ ಹೇಳಿ ಆಗಿದೆ. ಹೀಗಿದ್ರೂ ಸಹ ಮತ್ತು ಪುನಃ 3ನೇ ಅಧ್ಯಾಯ ಶುರು ಮಾಡಿದೆ ನೀನು. ಅರ್ಜುನ ವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಿಸಿ ಕೇಶವ. ಯಾಕಪ್ಪ ಇಷ್ಟೆಲ್ಲ ಮಾತು? ತಕ್ಷಣ ಧನಸ್ಸನ್ನು ಎತ್ಕೊಂಡು ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ವ ನಿನಗೆ? ಯಾಕೆ ಅಂದರೆ ನಿನ್ನ ಹಿಂದೆ ಎರಡೂ ಇದೆ, ಕರ್ಮವೂ ಇದೆ, ಜ್ಞಾನವೂ ಇದೆ. ಹಾಗಿದ್ರೂ ಸಹ ಇಲ್ಲಿ ಬಂದ ತಕ್ಷಣ ಆ ಕರ್ಮದ ವಾಸನೆ ಪಕ್ಕಕ್ಕೆ ಹೋಯಿತು, ಜ್ಞಾನದ ವಾಸನೆ ಉದ್ಬುದ್ಧವಾಯಿತು. ಒಂದೊಂದೇ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದೆ. ಈ ಜ್ಞಾನಾಮೃತವನ್ನು ಪಾನ ಮಾಡೋದಕ್ಕೆ ಶುರು ಮಾಡಿದೆ ನೀನು. ಯಾಕೆ ಹೀಗಾಯ್ತು? ಹಾಗಾಗಿ ನಿನ್ನೊಳಗೂ ಸಹ ಯಾವುದೋ ಜನ್ಮದ ಆ ಸಾಧನೆ ಉಂಟು, ಅದು ಈಗ ಇಲ್ಲಿ ಈ ರೀತಿಯಾಗಿ ಉದ್ಬುದ್ಧವಾಗಿದೆ ಅಂತ ಕೃಷ್ಣ ಹೇಳಿದ ಎನ್ನುವಂಥ ರೀತಿಯಲ್ಲಿ ಅವರು ಬರೀತಾರೆ. ಅದಾದ ಮೇಲೆ ಈಗ ಇಲ್ಲೊಂದು ಪ್ರಶ್ನೆ, ಇದನ್ನು ಆಚಾರ್ಯ ಶಂಕರವರು ಭಾಷೆಯಲ್ಲಿ ಎತ್ತಿದ್ದಾರೆ. ಒಬ್ಬಾತನಿಗೆ ತಾನು ಭೋಗಿಸಿದಂತಹ ಕರ್ಮದ ವಾಸನೆ ಬಹಳವಾಗಿ ಉಂಟು, ಜ್ಞಾನದ ಸಾಧನೆಯು ಅಲ್ಪ ಉಂಟು. ಈಗ ಏನಾಗುತ್ತೆ? ಯಾಕೆಂದರೆ ಆ ಜ್ಞಾನದ ಪ್ರವಾಹ ಹರಿಬೇಕು, ಆದರೆ ಆ ಕರ್ಮದ ವಾಸನೆ ಎನ್ನುವಂಥ ದೊಡ್ಡೊಂದು ಗುಡ್ಡ ಬಂದು ನಿಂತುಬಿಟ್ಟಿದೆ, ಅಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ, ಆ ಗುಡ್ಡ ಅನ್ನೋದನ್ನು ಅವನು ತೆಗಿತಾನೆ. ಯಾವುದ್ರ ಮೂಲಕ ಅಂದರೆ ಅನುಭವಿಸಿ ತೆಗಿತಾನೆ. ಅನುಭವಿಸಿ ತೆಗೆದ ಆದ ಮೇಲೆ ಅಂದರೆ ಆ ಕರ್ಮವನ್ನು ಭೋಗಿಸಿ
ಅದನ್ನು ತೀರಿಸಿಕೊಂಡು ಆದಮೇಲೆ ಈ ಜ್ಞಾನ ಅನ್ನೋದು ಅವನಿಗೆ ಫಲ ಕೊಟ್ಟೇ ಕೊಡ್ತದೆ. ಅದು ಖಂಡಿತವಾಗಿಯೂ ಸಹ ಫಲ ಕೊಡದೆ ನಾಶ ಆಗುವುದಿಲ್ಲ. ಹಾಗಾಗಿ ಆ ಜ್ಞಾನದ ಫಲ ಎನ್ನುವಂಥದ್ದು ಅದು ಅತ್ಯಂತ ನಿಯತ, ಖಂಡಿತವಾಗಿಯೂ ಸಹ ಅದು ಫಲವನ್ನು ಕೊಟ್ಟೇ ಕೊಡ್ತದೆ. ಈ ಹಿನ್ನೆಲೆಯಲ್ಲಿಯೇ ಗೀತಾಚಾರ್ಯ ಹೇಳ್ತಾನೆ, ಹ್ರಿಯತೆ ಅಂದರೆ ಆ ಯೋಗಭ್ರಷ್ಟನಾದವನು ತಾನು ಈ ಜನ್ಮದಲ್ಲಿ ಸಾಧನೆ ಮಾಡಬೇಕು, ನಾನು ಅಧ್ಯಾತ್ಮ ಗ್ರಂಥಗಳನ್ನು ಓದಬೇಕು, ಅಧ್ಯಾತ್ಮ ಉಪನ್ಯಾಸಗಳನ್ನು ಕೇಳಬೇಕು ಅಂತ ಏನು ಅಂದ್ಕೊಂಡಿರೋದಿಲ್ಲ ಅವನು. ಆದ್ರೂ ಸಹ ಯಾವುದೋ ಒಂದು ನೆಪ ಅಲ್ಲಿ ಏರ್ಪಡುತ್ತೆ. ಆ ಏರ್ಪಟ್ಟಾಗ ಅದು ಇವನನ್ನು ಎಳ್ಕೊಂಡು ಹೋಗುತ್ತೆ. ಯಾವತ್ತೋ ಒಂದು ದಿವಸ ಎಲ್ಲೋ ಉಪನಿಷತ್ತಿನ ಉಪನ್ಯಾಸಕ್ಕೋ, ಬ್ರಹ್ಮಸೂತ್ರ ಭಾಷ್ಯದ ಉಪನ್ಯಾಸಕ್ಕೋ, ಗೀತೆಯ ಉಪನ್ಯಾಸಕ್ಕೋ ಕೂತಿರ್ತಾನೆ. ಆವತ್ತು ಅವನ ಸಂಸ್ಕಾರಕ್ಕೆ ಈ ವಿಷಯ ಹೋಗಿ ಬಡೀತದೆ. ತಕ್ಷಣ ಇಲ್ಲ ನಾಳೆನೂ ಹೋಗಬೇಕು ಅಂತ ಅನಿಸುತ್ತೆ, ಆಮೇಲೆ ನಾಡಿದ್ದು ಹೋಗಬೇಕು ಅಂತ ಅನಿಸುತ್ತೆ, ಆಮೇಲೆ ಅನಿಸುತ್ತೆ ಇಲ್ಲ ನಾನು ಒಂದು ಭಗವದ್ಗೀತೆ ಪುಸ್ತಕ ಕೊಂಡ್ಕೊಳ್ಬೇಕು ಅಂತ ಅನಿಸುತ್ತೆ, ಆಮೇಲೆ ಅನಿಸುತ್ತೆ ಯಾವ ಕಾಮೆಂಟ್ ತುಂಬ ಚೆನ್ನಾಗಿದೆ ಅಂತ ಕೇಳೋಣ ಅಂತ ಅನಿಸುತ್ತೆ, ಆಮೇಲೆ ಇಲ್ಲ ಅರ್ಧ ಆಯುಷ್ಯ ಕಳೆದಿದೆ, ಪೂರ್ತಿ ಓದಲಿಕ್ಕೆ ಆಗೋದಿಲ್ಲ, ದಿನ ಒಂದೊಂದು ಅಧ್ಯಾಯ ಓದೋಣ, ಆಗದೆ ಇದ್ರ ಚಿಂತೆ ಇಲ್ಲ, ತಿಂಗಳಿಗೆ ಒಂದು ಅಧ್ಯಾಯ ಓದ್ತೇನೆ. ಹೀಗೆ ಅಷ್ಟಷ್ಟಾಗೋದು ಏನು ಮಾಡುತ್ತೆ ಕೇಳಿದರೆ, ನಮಗೆ ಇಚ್ಛೆ ಇಲ್ಲದೆ ಇದ್ರೂ ಸಹ, ಇಚ್ಛೆ ಇಲ್ಲದೆ ನಮ್ಮ ಮೇಲೆ ನೋಡೋಕ್ಕೆ ಇಚ್ಛೆ ಇರಲ್ಲ, ನಮ್ಮ ಒಳಗೆ ನಮಗೆ ಗೊತ್ತಿಲ್ಲದೇ ಅದು ಸುಪ್ತಗಾಮಿನಿ ಅಂದರೆ ಸುಪ್ತಗಾಮಿಯಾಗಿ ಹರಿತಾ ಇರುತ್ತೆ. ಅದನ್ನು ಅದು ಗ್ರಹಿಸುತ್ತೆ, ಎಳೆದು ಬಿಡುತ್ತೆ ನಮ್ಮನಿಗೆ ಅಂತ. ಬಹಳಷ್ಟು ಜನರು ನೋಡಿ ನೀವು, ಬಹಳಷ್ಟು ಜನರನ್ನು ನಾನು ಈ ಸಂದರ್ಭದಲ್ಲಿ ನನ್ನ ಗುರುಗಳ ಹತ್ರ ಒಬ್ಬಾತ ವ್ಯಕ್ತಿ ನಡ್ಕೊಂಡಿದ್ದನ್ನು ನಾನು ಹೇಳಬೇಕು. ಅವರು ಮನೆಯಿಂದ ಪಾಠಶಾಲೆಗೆ ಹೋಗಬೇಕಿದ್ರೆ ಸಾಮಾನ್ಯವಾಗಿ ಅವರ ಜೊತೆಗೆ 10ರಿಂದ 15 ಜನ ವಿದ್ಯಾರ್ಥಿಗಳು ಯಾವಾಗಲೂ ಇರೋರು. ದಾರಿಯಲ್ಲಿ ಹೋಗ್ತಾನೆ ಪಾಠ ಹೇಳೋರು. ಅದೆಲ್ಲ ಪ್ರಾಚೀನ ಪಂಡಿತರಿಗೆ ಕರಗತವಾದಂಥದ್ದು. ನಿಮಗೆ ಗೊತ್ತು, ಎಷ್ಟೋ ಜನರಿಗೆ, ರಾಮಸ್ವಾಮಿಗಂತೂ ಅಂಥದ್ದು ಎಷ್ಟು ನೋಡಿದ್ದಾರೆ. ಧಾರವಾಡದಲ್ಲಿ ಒಬ್ಬರು ಈಗಲೂ ಇದ್ದಾರೆ. ಅವರು ಸ್ನಾನ ಮಾಡಬೇಕಿದ್ರೂ ಸಹ ಪಾಠ ಹೇಳ್ತಾಯಿದ್ರು. ಯಾಕೆಂದರೆ ಈ ಬಾತ್ರೂಮು ಬಂದ ಕಾಲ ಅಲ್ಲ. ಅಲ್ಲೇ ಹೇಳೋರು, ನೋಡು ಅಲ್ಲಿ ವ್ಯಾಖ್ಯಾನ ನೋಡು ಏನಿದೆ ನೋಡು ಅಂತ. ಅವನಷ್ಟು ಹೇಳ್ತಾ ಇದ್ರೆ ಇವನು ಬೆವ್ತು ಹೋಗ್ತಾನೆ. ಇಲ್ಲಿ ಬಾಲಚಂದ್ರ ಶಾಸ್ತ್ರಿಗಳು ಅಂತ, ಅವರಿಗೀಗ 90 ಮತ್ತು ಸಮಥಿಂಗ್, ನಡೆದಾಡುವ ಶಾಸ್ತ್ರ ಅಂತಹ ಮಹಾನುಭಾವರು. ಹಾಗೆಯೇ ನಮ್ಮ ಗುರುಗಳು ಹೋಗಬೇಕಿದ್ರೆ 8-10 ಜನ ಸದಾ ಇರೋರು. ಇದನ್ನು ನೋಡಿ ಅಲ್ಲಿರುವಂಥ ಒಬ್ಬ ಈ ಮಾರ್ಕೆಟಿಂಗ್ ಸೊಸೈಟಿಲಿರುವಂಥ ಒಬ್ಬ ವ್ಯಕ್ತಿ ಯಾವಾಗಲೂ ಟೀಕೆ ಮಾಡೋನು. ಟೀಕೆ ಅವರನ್ನು ಒಂದು ದಿನವೂ ಸಹ ಇವರು ಅವನ ಬಗ್ಗೆ ಹಗುರವಾಗಿ ಮಾತನಾಡಲಿಲ್ಲ. ಸ್ವಾರಸ್ಯ ಅಂದರೆ, ನಾನು ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಬಂದು ಆದಮೇಲೆ 4-5 ವರ್ಷ ಬಿಟ್ಟು ಮತ್ತೆ ಪುನಃ ನನ್ನ ಗುರುಗಳ ಹತ್ರ ಹೋಗುವಾಗ ಅಲ್ಲಾದಂಥ ಬದಲಾವಣೆ ನೋಡಿ ನಾನು ಆಶ್ಚರ್ಯಪಟ್ಬಿಟ್ಟೆ. ಯಾವಾತ ಹೇಳಬಾರದ ಶಬ್ದಗಳಿಂದ ನಮ್ಮ ಗುರುಗಳನ್ನು ನಿಂದಿಸ್ತಾ ಇದ್ನೋ ಆತ ಸಂಪೂರ್ಣ ಒಂದು ರೀತಿಯ ವಿಚಿತ್ರ ಸ್ವಭಾವದವನಾಗಿ, ಇವರೂ ಅಂದರೆ ತಲೆಯಲ್ಲಿ ಇರಿಸಿಕೊಳ್ಳುವಷ್ಟರ ಮಟ್ಟಿಗೆ ಬದಲಾವಣೆ ಆಗಿದ್ದ. ಇದನ್ನು ಪ್ರತ್ಯಕ್ಷ ನೋಡಿದ್ದೇನೆ. ಕೊನೆಗೆ ಅವರ ಹತ್ರ ಪಾಠವನ್ನೂ ಹೇಳಿಸ್ಕೊಂಡ ಅಂತ ಅದನ್ನು ಕೇಳಿದ್ದೇನೆ. ಹೇಗೆ ಅಂತ, ಯಾಕೆ ಅವನೇನು ವೇದಾಂತ ವಿಚಾರ ಕೇಳಬೇಕು ಅಂತ ಪ್ರಾಯಶಃ ಸಂಕಲ್ಪ ಮಾಡ್ದಂಗಿರಲಿಲ್ಲ. ಆದರೂ ಸಹ ಹ್ರಿಯತೆ ಆ ವಿಷಯಲ್ಲಿ ಸೆಳೆತದಲ್ಲಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂತಾನೆ ಗೀತಾಚಾರ್ಯ. ಅವಶೋಪಿ ಅವನು ತನ್ನ ವಶವನ್ನು ಕಳ್ಕೊಂಡು ಬಿಡ್ತಾನೆ. ಹೇಗೆ ಅಂದರೆ, ಈ ಚುಂಬಕದ ಹತ್ತಿರ ಸೂಜಿಯನ್ನಿಟ್ಟರೆ ಸೂಜಿ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು ಚುಂಬಕ ಆಡಿಸಿದಾಗ ಆಡ್ತಾ ಇರುತ್ತಲ್ಲ, ಹಾಗಾಗಿ ಬಿಡ್ತಾನೆ ಅವನು ಅಂತ. ಈ ವಿಷಯದಲ್ಲಿ ಒಂದಲ್ಲ ಎರಡಲ್ಲ ಬೇಕಷ್ಟು ಉದಾಹರಣೆಯನ್ನು ಕೊಡ್ಬೋದು. ಹಾಗಾಗಿ ಕೃಷ್ಣ ಹೇಳ್ತಾನೆ, ಹ್ರಿಯತೆ ಹ್ಯವಶೋಪಿ ಸಹ. ತಾನು ಅದನ್ನು ಇಷ್ಟಪಡದೇ ಇದ್ರೂ ಸಹ, ಅದರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡದೇ ಇದ್ರೂ ಸಹ, ಆ ವಿಷಯ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಸಾಧನೆಯ ಸಂಸ್ಕಾರ ಉಂಟಲ್ಲ, ಅದು ಇವನನ್ನು ಎಳ್ಕೊಂಡು ಹೋಗಿಬಿಡುತ್ತೆ ಅಂತ. ಹೀಗೆ ಇಷ್ಟು ಹೇಳ್ತಾ
ಕೃಷ್ಣ ಮುಂದುವರೆದು ಹೇಳ್ತಾನೆ, ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಭಗವದ್ಗೀತೆಯನ್ನು ಅರ್ಥ ತಿಳ್ಕೊಳ್ಬೇಕು ಅಂತ ಓದ್ಲಿಕ್ಕೆ ಹೋಗಬೇಡ್ರಿ, ಬೇಕಿದ್ದರೆ ತಮಾಷೆಗೋಸ್ಕರ. ಅಂದರೆ ಏನು ಹೇಳಿದ್ದಾನೆ ಕೃಷ್ಣ ನೋಡ್ಬೋಣ ನಾವು ಅಂತ, ಈ ದೃಷ್ಟಿಯಲ್ಲೇ ಬೇಕಾದ್ರೆ ನೀವು ಓದ್ಲಿಕ್ಕೆ ಶುರು ಮಾಡಿ. ಹಾಗೆ ಮಾಡಿ ಕೆಲವು ದಿವಸ ಆಗ ಏನಾಗುತ್ತೆ ನೋಡಿ, ಅದೇನು ಆಶ್ಚರ್ಯ ಅಲ್ಲ. ಯಾಕೆಂದರೆ ಇದೆಲ್ಲ ಅನುಭೂತವಾದದ್ದನ್ನು ಕೃಷ್ಣ ಹೇಳ್ತಿದ್ದಾನೆ. ನಾನು ಪ್ರಾರಂಭದಲ್ಲೇ ಹೇಳಿದ್ದೇನೆ, ಎಷ್ಟೋ ಜನ ಗೀತೆಯಲ್ಲಿ ಏನಿದೆ ಅಂತ ಕೇಳ್ಕೊಂಡವರು, ಹಾಗೆ ಹೇಳಿದವರು, ಒಬ್ಬ ಗೊಲ್ಲ ಹೇಳಿದ, ಇವನೊಬ್ಬ ಕೇಳಿದ, ಏನಿದೆ ಅದರೊಳಗೆ ಅಂತ ಅಂದ್ಕೊಂಡವರು ಏನು ಮಾಡೋದು ಕೇಳಿದರೆ ಅದನ್ನು ಶಿರೋಧಾರ್ಯವಾಗಿ ಪರಿಗಣಿಸಿದರು. ಈ ವಿಷಯದಲ್ಲಿ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಬೇಕು. ನಮ್ಮ ದೇಶದವರು ಗೀತೆಯನ್ನು ಹೊಗಳಿದರೆ ಏನೂ ಅದರ ಯೋಗ್ಯತೆ ಹೆಚ್ಚಾಗೋದಿಲ್ಲ. ಯಾಕೆಂದರೆ ಅದು ಹುಟ್ಟಿದ್ದು ನಮ್ಮ ದೇಶದಲ್ಲಿ. ಆದರೆ ಇದರ ಗಂಧವೇ ಇಲ್ಲದೆ ಇರುವಂಥ ವಿದೇಶದವರು ಗೀತೆಯನ್ನು ತಲೆ ಮೇಲಿಟ್ಕೊಂಡು ಸ್ವೀಕರಿಸ್ತಾರಲ್ಲ, ಅದರ ಯೋಗ್ಯತೆ ಎಷ್ಟಿರಬೇಕು. ಅವರೇನು ನಮ್ಮ ಹಾಗೆ ಗೀತೆಯಲ್ಲಿ ಆ ಫಲ ಇದೆ, ಈ ಫಲ ಇದೆ, ಆತ್ಮಶುದ್ಧಿ ಮನಃಶುದ್ಧಿ ಆಗುತ್ತೆ ಅಂತ ಅಂದ್ಕೊಂಡೆಲ್ಲ ಓದಲಿಕ್ಕೆ ಶುರು ಮಾಡಲಿಲ್ಲ. ಅವರ ದೃಷ್ಟಿಕೋನವೇ ಬೇರೆ. ಆದರೆ ಅವರು ಯಾವ ದೃಷ್ಟಿಕೋನದಿಂದ ಗೀತೆಯನ್ನು ಓದಿದ್ರೋ ಆ ದೃಷ್ಟಿಗೆ ಸಿಗುವಂಥ ಅಂಶವನ್ನು ಗೀತೆ ಕೊಡುತ್ತಲ್ಲ. ನಾನು ಮೊನ್ನೆ ಹೇಳಿದ್ದೇನೆ, ಲೌಕಿಕವಾದ ಮುಖದಲ್ಲಿ ನೋಡಿದರೂ ಸಹ ಗೀತೆಯಲ್ಲಿ ಬೇಕಷ್ಟು ವಿಷಯಗಳು ಸಿಗ್ತವೆ ನಮಗೆ ಅಂತ. ಹಾಗಾಗಿ ಅವರೇ ಹೇಳಿದರು, ಓಹೋ, ಜಗತ್ತಿನ ಮೊಟ್ಟ ಮೊದಲ ಮನೋವೈದ್ಯ ಕೃಷ್ಣ, ಮೊದಲ ಪೇಷಂಟೇ ಅರ್ಜುನ ಅಂತ. ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ ನೀವು ಅದನ್ನು. ಯಾಕೆ ಅಂದರೆ ನಮ್ಮ ದೃಷ್ಟಿಯಲ್ಲಿ ಇದು ವೇದಾಂತದ ಗ್ರಂಥ. ನಮ್ಮಲ್ಲಿ ಮನಃಶಾಸ್ತ್ರ ಎನ್ನುವಂಥದ್ದು ಪ್ರತ್ಯೇಕವಾಗಿಲ್ಲ. ವೇದಾಂತದ ಎಲ್ಲ ಭಾಗದಲ್ಲೂ ಮನಸ್ಸಿಗೆ ಸಂಬಂಧಪಟ್ಟ ವಿಷಯ ಬಂದೇ ಬರ್ತದೆ. ಹಾಗಾಗಿ ಮನಃಶಾಸ್ತ್ರ ಎನ್ನುವಂಥದ್ದು ನಮ್ಮಲ್ಲಿ ವೇದಾಂತದ ಒಂದು ಅಂಗ ಅಷ್ಟೇ. ಅವರಿಗೆ ಅದೇ ಮುಖ್ಯ, ಅವರಿಗೆ ಅದೇ ಖಂಡಿತು. ಇಲ್ಲಿ ನಾವು 6ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ ಎಷ್ಟು ಶ್ಲೋಕಗಳಲ್ಲಿ ಆ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯನ ಕೃಷ್ಣ ಹೇಳಿದ. ಈ ಎಲ್ಲ ಹಿನ್ನೆಲೆಯಲ್ಲಿ ಗೀತೆಯಲ್ಲಿ ಏನಿದೆ ಅಂತ ಒಮ್ಮೆ ನೋಡಿಬಿಡೋಣ ಎನ್ನುವ ದೃಷ್ಟಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಅಲ್ಲೇ ಹಾಕಿದ್ರೂ ನಿಮಗೆ ಎಷ್ಟೋ ಗೊತ್ತಾಗದೇ ಇರುವಂಥ ಬದಲಾವಣೆ ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಒಂದು ಮಾತು ಹೇಳ್ತೇನೆ, ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ದಂಥ ಗಾಂಧೀಜಿ ಎಲ್ಲವನ್ನೂ ರಾಜಕೀಯವಾಗಿ ಸರಿಪಡಿಸ್ತೇನೆ ಅನ್ನುವಂಥ ಯಾವುದೋ ಒಂದು ಭಾವನೆಯಲ್ಲಿ ನಿಂತು ಯೋಚಿಸಿದಂಥವರು ಕೊನೆಗೆ ಅವರ ಜೀವನದಲ್ಲಿ ಬಂದಿದ್ದು ಎರಡೇ ಎರಡು. ಕೈಗೆ ಬಂದಿದ್ದು ಭಗವದ್ಗೀತೆ, ಬಾಯಿಗೆ ಬಂದಿದ್ದು ರಘುಪತಿ ರಾಘವ ರಾಜಾರಾಮ್. ವಿಚಾರ ಮಾಡಿ. ಅಂದರೆ ಈ ಎಲ್ಲ ಎಲ್ಲೋ ಒಂದು ಕಡೆಗೆ ಸೋಲ್ತದೆ ಅಂತಾಯಿತು ತಾನೆ. ಎದ್ದು ನಿಲ್ಲು ಯಾವುದು ಕೇಳಿದರೆ ಗೀತೆ ಮಾತ್ರ. ಆ ಹಿನ್ನೆಲೆಯಲ್ಲಿ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಸುಮ್ಮನೆ ಕುತೂಹಲಕ್ಕೋಸ್ಕರ ನೀವು ಗೀತೆಯನ್ನು ಓದಲಿಕ್ಕೆ ಶುರು ಮಾಡಿದರೂ ಸಾಕು, ಆ ಗೀತೆ ನಿಮಗೆ ಕರ್ಮ ಮಾರ್ಗದಲ್ಲಿ ಹೋದವನಿಗೆ, ಈ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಿದವನಿಗೆ ಏನು ಫಲಗಳು ಸಿಗ್ತವೋ ಅಂಥ ಎಲ್ಲ ಫಲಗಳನ್ನು ಸಹ ಒದಗಿಸಿಕೊಡ್ತದೆ. ಹೀಗಿದ್ದಾಗ ನೀವು ಅದನ್ನು ಸಾಧನೆಗೋಸ್ಕರ ಬಳಸಿಕೊಂಡು ಅದರಲ್ಲಿ ಮುಂದುವರೆದರೆ ಅದು ಏನೆಲ್ಲ ಫಲ ಕೊಟ್ಟಿತು ಅಂದರೆ ಅದನ್ನು ಹೀಗೆ ಅಂದರೆ ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಅಂತಹ ಅದ್ವಿತೀಯವಾದಂಥ ಒಂದು ಗ್ರಂಥ. ಪ್ರಯತ್ನಪಟ್ಟು ಯೋಗ ಸಾಧನೆ ಮಾಡಿದವರಿಗೆ ಪರಮ ಮುಕ್ತಿ ಎನ್ನುವಂಥದ್ದನ್ನು ಮತ್ತೆ ನಾನು ಹೇಳಬೇಕಾದದ್ದು ಇಲ್ಲ. ಇಷ್ಟು ಆದಮೇಲೆ ಮತ್ತೆ ಮುಂದಿನ ಮಾತು 45ನೇ ಶ್ಲೋಕ. ಪ್ರಯತ್ನಪಟ್ಟು ಸಾಧನೆ ಮಾಡಬೇಕು. ಗೀತೆ ಯಾವಾಗಲೂ ಸಹ ಪ್ರಯತ್ನಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಗ್ರಂಥ. ಗೀತೆ ಒಂದಲ್ಲ, ನಮ್ಮೆಲ್ಲ ಅಧ್ಯಾತ್ಮ ಗ್ರಂಥಗಳು ಸಹ ಕೇವಲ ದೈವ ದೈವ ಅಂತ ಕೂತ್ಕೊಳ್ಬೇಡ ಅಂತ ಹೇಳ್ತಾ ಇರುತ್ತೆ. ದೈವ ಅಂತ ಕುಳಿತುಕೊಳ್ಳುವವನು ಏನಾಗ್ತಾನೆ, ಪರಮ ಸೋಮಾರಿ ಆಗಿಬಿಡ್ತಾನೆ. ಹಾಗಾಗಿ ವೇದಾಂತ ಗ್ರಂಥಗಳು ಮನುಷ್ಯನನ್ನು ಸೋಮಾರಿ ಆಗೋದಕ್ಕೆ ಬಿಡೋದಿಲ್ಲ, ಅವನನ್ನು ಸದಾ ಬಡಿದು ಏಳಿಸ್ತಾ ಇರ್ತವೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡು. ಪ್ರಯತ್ನ ಪಟ್ಟರೆ ಏನಾಗ್ತದೆ ಅಂತ ಅರ್ಜುನ ಕೇಳಿದಾಗ ಕೃಷ್ಣ ಅದಕ್ಕೆ ಹೇಳ್ತಾನೆ, ಪ್ರಯತ್ನಾತ್ ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಅಂದರೆ ಅನೇಕ ಜನ್ಮಗಳಲ್ಲಿ
ಕೂಡಿ ಹಾಕಿಕೊಂಡಂತಹ ಸಂಸ್ಕಾರಗಳಿಂದ ಸಿದ್ಧನಾಗಿರುವಂಥ ಯೋಗಿ ಪ್ರಯತ್ನದಿಂದ ಪಟ್ಟು ಹಿಡಿದು ಅಭ್ಯಾಸ ಮಾಡಿ, ಅಂದರೆ ಹಿಂದಿನ ಕಿಲ್ಬಿಷಗಳೆಲ್ಲವನ್ನೂ ಸಹ ಆತ ಕಳೆದುಕೊಳ್ತಾನೆ. ಹಾಗೆ ಆ ಕಿಲ್ಬಿಷಗಳು ಅಂದರೆ ಪಾಪ, ಅದು ಕಳೆದ ಮೇಲೆ ಆತ ಪರಮಗತಿಯನ್ನು ಹೊಂದುತ್ತಾನೆ. ಪರಮಗತಿ ಅಂದರೆ ಯಾವ ಗತಿಗೆ ಹೋದಾಗ ಮತ್ತು ಪುನಃ ಹಿಂದಿರುಗಿ ಬರುವುದಿಲ್ವೋ ಅದು ಪರಮಗತಿ, ಅಂದರೆ ಮೋಕ್ಷ ಅಂತ. ಇದಿಷ್ಟು ಈ ಶ್ಲೋಕದ ಅರ್ಥ. ಕೃಷ್ಣ ಏನು ಹೇಳ್ತಾನೆ? ಉದ್ದೇಶದಿಂದ, ಅಂದರೆ ಉದ್ದೇಶಪಟ್ಟು ಗೀತೆಯನ್ನು ಓದು. ಹಿಂದಿನ ಶ್ಲೋಕದಲ್ಲಿ ಕುತೂಹಲಕ್ಕೋಸ್ಕರ ಅಂತ ಹೇಳಿದ. ಉದ್ದೇಶಪಟ್ಟು ನೀನು ಗೀತೆಯನ್ನು ಓದಿದರೆ ಏನಾಗುತ್ತೆ ಅಂದರೆ ಸಂಶುದ್ಧ ಕಿಲ್ಬಿಷ. ಕಿಲ್ಬಿಷ ಅಂದರೆ ಪಾಪ ಅಂತ ನಾನು ಹೇಳಿದೆ. ಆ ಪಾಪ ಅಂದರೆ ಏನು ಅನ್ನೋದನ್ನು ಈಗ 3 ದಿವಸ ಹಿಂದೆ ನಾನು ಹೇಳಿದ್ದೇನೆ. ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಲ್ಲ ಈ ಹೊರಗಿರುವಂತಹ ಹೊಲಸನ್ನು ನಮ್ಮ ಒಳಗೆ ತೆಗೆದುಕೊಂಡು ಹೋಗಿ ಮನಸ್ಸಿಗೆ ಅಂಟಿಸ್ತವೆ. ಆ ಮನಸ್ಸು ಹೇಗಾಗಿದೆ ಕೇಳಿದರೆ, ನಮ್ಮನೆಯಲ್ಲಿ ಅಟ್ಟದ ಮೇಲಿರುವಂಥ ಹಳೆಯ ಹಿತ್ತಾಳಿ ಪಾತ್ರ ಥರ ಆಗಿದೆ. ಅದಕ್ಕೆ ಕಿಲುಬು ಕಟ್ಟಿಬಿಟ್ಟಿದೆ. ಎಷ್ಟು ಕಿಲುಬು ಕಟ್ಟಿದೆ ಅಂದರೆ ಹದಪಾಟಿಗೆ ಹೋಗೋದಿಲ್ಲ ಅದು. ನೀವು ಏನೇ ನಿಂಬೆ ರಸ ಹಚ್ಚಿ, ಯಾವುದೇ ವಿಮ್ಮನ್ನು ಹಾಕಿ ಏನು ಮಾಡಿದರೂ ಹೋಗಲ್ಲ ಅದು. ಕೃಷ್ಣ ಹೇಳ್ತಾನೆ, ಈ ಮನಸ್ಸು ಎನ್ನುವಂಥ ಹಿತ್ತಾಳಿ ಪಾತ್ರೆಗೆ ಕಟ್ಟಿರುವಂಥ ಕಿಲುಬನ್ನು ತೊಳಿತೀಯೋ, ಭಗವದ್ಗೀತೆ ಹಚ್ಚಿ ತೊಳಿ ನಿನ್ನ ಮನಸ್ಸನ್ನು ಅಂತ. ಹಾಗೆ ಆ ಕಿರುಬು ಕಟ್ಟಿದಂಥ ಮನಸ್ಸನ್ನು ಶುದ್ಧ ಮಾಡಬೇಕು ಅಂದರೆ ಇರುವಂಥದ್ದು ಒಂದೇ ಒಂದು ಉಪಾಯ, ತ್ವಮೇವ ಶರಣಂ ಮಮ ಅಂತ ಹೇಳಿ ಗೀತೆಗೆ ನಾವು ನಮಸ್ಕಾರ ಮಾಡಿ ಕುಳಿತುಕೊಳ್ಬೇಕು. ಆಗ ಏನಾಗುತ್ತೆ ಕೇಳಿದರೆ, ಹಾಗೆ 1 ದಿನ 2 ದಿನ ಮಾಡಿದರೆ ಏನೂ ಆಗೋಲ್ಲ. ಯಾಕೆಂದರೆ ಇವು ಯಾವುದೂ ಸಹ ಇತ್ತೀಚಿನ ಫಾಸ್ಟ್ ಫುಡ್, ದಿಢೀರ್ ಫಲ ಇಲ್ಲ. ಇಂಥದ್ದೆಲ್ಲ ನಿರೀಕ್ಷಣೆ ಮಾಡಬಾರ್ದು ಇಲ್ಲಿ. ಅವೆಲ್ಲ ಅಲ್ಲಿ, ಯಾಕೆಂದರೆ ಅದೆಲ್ಲ ವ್ಯಾಪಾರ, ಇದು ವ್ಯಾಪಾರ ಅಲ್ವಾ. ಹಾಗಾಗಿ ಕೃಷ್ಣ ಹೇಳ್ತಾನೆ, ಇದನ್ನು ಎಷ್ಟು ದಿವಸ ಮಾಡಬೇಕು ಅಂದರೆ ಅನೇಕ ಜನ್ಮ ಸಂಸಿದ್ಧ. ಅಂದರೆ 1-2 ಜನ್ಮ ಅಲ್ಲ, ಬಹಳಷ್ಟು ಜನ್ಮಗಳಲ್ಲಿ ಈ ರೀತಿಯಾಗಿ ಓದ್ತಾ, ಯಾಕೆಂದರೆ ಅದು ನಾನು ಮೊದಲು ಹೇಳಿದ್ದೇನೆ ಕಿಲುಬು ಅದು ಅಂತ, ಅದು ಹದಪಾಟಿಗೆ ಹೋಗೋದಿಲ್ಲ. ಅದು ಓದ್ತಾ ಹೋದಾಗ ಒಂದೊಂದು ಜನ್ಮದಲ್ಲೂ ನಮ್ಮ ಮನಸ್ಸಿಗೆ ಭಗವದ್ಗೀತೆ ಎನ್ನುವಂಥ ಇದನ್ನು ಹಚ್ಚುತ್ತಾ ಇರಬೇಕು. ಆಗೇನಾಗುತ್ತೆ ಕೇಳಿದರೆ, ಅದಕ್ಕೆ ಕಂಟಿದಂತಹ ಕಿಲ್ಬಿಷ ಅಂದರೆ ಆ ಪಾಪದ ಅಂಶ, ಅಜ್ಞಾನ ಎನ್ನುವಂಥ ಕೊಳೆ, ಅದು ದಿನದಿಂದ ದಿನಕ್ಕೆ ಅಷ್ಟಷ್ಟಾಗಿ ಕಡಿಮೆ ಆಗ್ತಾ ಬರುತ್ತೆ. ಆದರೂ ಸಹ ನಾವು ಎಷ್ಟು ಸಾಧನೆ ಮಾಡಿರ್ತೇವೋ ಅದು ಮಾತ್ರ ಕಡಿಮೆ ಆಗುವುದಿಲ್ಲ. ಇದು ಸಾಧಕರಿಗೆ ಗೀತೆ ಕೊಡುವಂಥ ಭರವಸೆ. ಹೀಗೆ ಆ ಬಹಳಷ್ಟು ಜನ್ಮಗಳಲ್ಲಿ ಮಾಡಿದಂಥ ಸಾಧನೆಯ ಸ್ವಲ್ಪ ಅಂಶ ಶೇಖರಿಸ್ತಾ ಬಂದು ಕೊನೆಗೆ ಏನಾಗುತ್ತೆ ಕೇಳಿದರೆ, ಅದು ಈ ಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಮಲವನ್ನು, ಪಾಪ ಎನ್ನುವಂಥ ಮಲವನ್ನು ಅದು ಸಂಪೂರ್ಣವಾಗಿ ತೊಳೆದು ಹಾಕಿಬಿಡುತ್ತದೆ. ಹಾಗೆ ತೊಳೆದುಕೊಂಡವನಾಗ್ತಾನೆ ಸಾಧಕ. ಅವನೇ ತಥೋ ಯಾತಿ ಪರಾಂಗತಿಂ. ಅವನು ಆ ಪರಮಗತಿಯಾದಂಥ ಮೋಕ್ಷವನ್ನು ಪಡಿತಾನೆ. ಪರಾಗತಿ ಅಂದರೂ ಒಂದೇ, ಮೋಕ್ಷ ಅಂದರೂ ಒಂದೇ, ಮುಕ್ತಿ ಅಂದರೂ ಒಂದೇ, ಬ್ರಹ್ಮಭಾವ ಅಂದರೂ ಒಂದೇ, ಪುನರಾಗಮನ ರಹಿತವಾದಂಥ ಸ್ಥಿತಿ ಅಂದರೂ ಒಂದೇ, ಬ್ರಹ್ಮ ನಿರ್ವಾಣ ಅಂದ್ರೂ ಒಂದೇ. ಇಷ್ಟು ಸಹ ಒಂದೇನೆ. ಅಂದರೆ ಮೋಕ್ಷ ಅಂದರೆ ಏನು ಅಂದರೆ ಇಲ್ಲದೇ ಇದ್ದದ್ದನ್ನು ಹೊಸತಾಗಿ ಪಡೆಯುವುದು ಅಂತ ಅರ್ಥ ಅಲ್ಲ. ಯಾವುದನ್ನು ನಾವು ಪಡೀತೇವೋ ಅದು ನಾಶವಾಗುತ್ತೆ. ಹಾಗಾಗಿ ಮೋಕ್ಷ ಅಂದ್ರೇನು? ನಮ್ಮ ಸ್ವರೂಪವನ್ನು ತಿಳಿದುಕೊಳ್ಳುವಂತಹದ್ದೇ ಮೋಕ್ಷ. ಅದೇ ಮೋಕ್ಷ. ಸ್ವಾತ್ಮನ್ಯವಸ್ಥಾನಂ ಮೋಕ್ಷ. ನಮ್ಮ ಸ್ವರೂಪವನ್ನು ತಿಳಿದು ಇದು ನನ್ನ ರೂಪ ಅಂತ ಅಲ್ಲಿಯೇ ಬಹಳ ಕಾಲ ಮನಸ್ಸು ನಿಲ್ಲುವುದು ಅಭ್ಯಾಸ್ತವಾದಾಗ ಆಗೇನಾಗುತ್ತೆ ಕೇಳಿದರೆ ಅದರ ಕೊನೆಯ ಹಂತವೇ ಮೋಕ್ಷ ಸ್ಥಿತಿ ಅಂತ. ನಾವು ಹಿಂದೆ ಅದನ್ನು ನೋಡ್ಕೊಂಡಿದ್ದು ಬಂದಿದ್ದೇವೆ. ಸಮಾಧಿ ಸ್ಥಿತಿಯ ಒಂದು ವಿಷಯವನ್ನು ಹೇಳುವಾಗ ಅದನ್ನು ಪಡೀತಾನೆ ಎನ್ನುವಂಥದ್ದು ಈ 45ನೆಯ ಶ್ಲೋಕದ ಅಭಿಪ್ರಾಯ. ಇಷ್ಟು ಹಿನ್ನೆಲೆಯಲ್ಲಿ ಈ ಗೀತೆಯಲ್ಲಿ ಬಂದಂತಹ 43, 44 ಮತ್ತು 45 ಈ 3 ಶ್ಲೋಕಗಳ ವಿವರಣೆಗೆ ಇದನ್ನು ಇಲ್ಲಿ ಅಕ್ಷರ ರೂಪಕ್ಕೆ ಇಳಿಸಿದವರು ವ್ಯಾಸರೇ.
ಈ 3 ಶ್ಲೋಕಗಳ ವಿವರಣೆಗೆ ಕಥಾರೂಪವಾದಂಥ ಒಂದು ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತದಲ್ಲಿ ಇರಿಸಿದ್ದಾರೆ, ಪಂಚಮ ಸ್ಕಂಧದಲ್ಲಿ. ಪ್ರಾಯಶಃ ನಿಮಗೆ ಆಗಿರಬೇಕು, ಆದರೂ ಇದಕ್ಕೆ ಪೂರಕವಾಗಿ ಅದನ್ನು ನಾನು ಹೇಳಬೇಕು. ನಿಮಗೆ ಈ ಋಷಭದೇವ ಜೈನರಲ್ಲಿ ಆದಿತೀರ್ಥಂಕರ ಎನ್ನುವಂಥದ್ದನ್ನು ಅವನ ಹೆಸರನ್ನು ಕೇಳಿದ್ದೀರ. ಅವನಿಗೆ ಬಹಳಷ್ಟು ಜನ ಮಕ್ಕಳು. ಆ ಬಹಳಷ್ಟು ಜನ ಮಕ್ಕಳಲ್ಲಿ ಹಿರಿಯವನೇ ಭರತ ಅಂತ. ಅವನಿಂದಾಗಿ ಈ ದೇಶಕ್ಕೆ ಭಾರತ ಎನ್ನುವಂಥ ಹೆಸರು ಬಂತು. ಹಾಗಿದ್ದರೆ ಅವನು ಹುಟ್ಟುವುದಕ್ಕಿಂತ ಮೊದಲು ಈ ದೇಶಕ್ಕೆ ಏನು ಹೆಸರಿತ್ತು? ಇದೊಂದು ಸಂಶಯ ನಮಗೆ ಕಾಣುತ್ತೆ. ಆಗ ಈ ದೇಶಕ್ಕೆ ಅಜನಾಭ ಎನ್ನುವಂಥ ಹೆಸರಿತ್ತು. ಆ ಭರತನ ಆಳ್ವಿಕೆಯಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಬಂತು ಅಂತ ಭಾಗವತದಲ್ಲಿ ಸ್ಪಷ್ಟ ಉಲ್ಲೇಖ. ಇದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಶಕುಂತಲೆ ಮಗನ ಅಂಥ ಭರತನಿಂದಾಗಿ ಹೆಸರು ಬಂತು ಅನ್ನೋದು ಒಂದು ಅಭಿಪ್ರಾಯ ಉಂಟು. ಇರಲಿ, ನಮಗೆ ಅದು ಮುಖ್ಯ ಅಲ್ಲ. ಆದರೆ ಭಾಗವತದಲ್ಲಿ ಸ್ಪಷ್ಟ ಉಂಟು, ಅವನ ಆಳ್ವಿಕೆಯಿಂದಾಗಿ ಈ ದೇಶಕ್ಕೆ ಮೊದಲಿದ್ದಂಥ ಅಜನಾಭ ಎನ್ನುವಂಥ ಹೆಸರು ಹೋಯಿತು, ಭಾರತ ಎನ್ನುವಂಥ ಹೆಸರು ಬಂತು ಅಂತ. ಭರತ ಚಕ್ರವರ್ತಿ ತಂದೆ ಅವನಿಗೆ ರಾಜ್ಯಭಾರವನ್ನು ವಹಿಸಿ ಋಷಭ ವಿರಕ್ತನಾಗಿ ಹೊರಟೋದ. ಸಾಕ್ಷಾತ್ ಮಹಾವಿಷ್ಣುವಿನ ಅಂಶ ಅವನು ಅಂತ ಭಾಗವತ ಹೇಳುತ್ತೆ. ಅದಾದ ಮೇಲೆ ಭರತ ಮೂರ್ಧಾಭಿಷಿಕ್ತನಾದಂಥ ರಾಜನಾಗಿ ಈ ದೇಶದ ರಾಜ್ಯಭಾರವನ್ನು ಮಾಡಿದ. ಕೊನೆಗೆ ಅವನು ಸಹ ವಿರಕ್ತನಾಗಿಬಿಟ್ಟ. ಕೈ ಹಿಡಿದಂಥ ಹೆಂಡತಿಯನ್ನು ಬಿಟ್ಟ. ಮಕ್ಕಳನ್ನು ಕರೆದು ಹೇಳ್ತಾನೆ, ನಾನು ನನ್ನ ರಾಜ್ಯಭಾರದ ಕ್ರಮವನ್ನು ನಿಮಗೆ ವಹಿಸ್ತಾ ಇದ್ದೇನೆ, ನನಗಿದು ಸಾಕು. ಮಕ್ಕಳು ಕೇಳಿದ್ರು, ಇದು ಸಾಕು ಅಂತ ನಿನಗಿನ್ನೇನು ಬೇಕು? ನನಗೆ ಬೇಕಾದ್ದನ್ನು ನೀವು ಕೊಡಲಾರಿರಿ, ನಾನು ಹುಡುಕೊಳ್ತೇನೆ, ರಾಜ್ಯವನ್ನು ವಿಂಗಡಿಸಿ ನಿಮಗೆ ಕೊಟ್ಟಿದ್ದೇನೆ, ಆಳಿ ಅಂಥೇಳಿ ಹೊರಟೋದ. ಎಲ್ಲಿಗೆ ಹೋದ? ಗಂಡಕಿ ನದಿ, ಚಕ್ರ ನದಿ ತೀರದಲ್ಲಿರುವಂಥ ಪುಲಹಾಶ್ರಮಕ್ಕೆ ಹೋದ. ಸಾಕ್ಷಾತ್ ಭಗವಂತನ ಸಾನ್ನಿಧ್ಯ ಇರುವಂಥ ಆಶ್ರಮ ಅಂತ ಭಾಗವತ ವರ್ಣನೆ ಮಾಡುತ್ತೆ ಅದನ್ನು. ಅಲ್ಲಿ ಹೋಗಿ ನಿಂತು ಈ ದೇಹಾಭಿಮಾನವನ್ನು ಕಳ್ಕೊಳ್ಬೇಕು ಅಂಥೇಳಿ ಉಗ್ರವಾದಂಥ ತಪಸ್ಸಿಗೆ ತೊಡಗಿದ. ಎಷ್ಟರ ಮಟ್ಟಿಗೆ ಕೇಳಿದರೆ, ಅವನು ಆ ಗಂಡಕಿ ನದಿಯಲ್ಲಿ ನಿಂತು ಎಷ್ಟೋ ಹೊತ್ತುಗಳ ಕಾಲ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನಿಂತರೆ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರೋವರೆಗೆ ಗಂಡಕಿ ನದಿಯಲ್ಲಿ ನಿಂತು ಅವನ ಅನುಷ್ಠಾನ ಸಾಕ್ತಿರ್ತಂತೆ. ಬಹಳ ಅದ್ಭುತವಾಗಿ ವರ್ಣನೆ ಮಾಡುತ್ತೆ ಭಾಗವತ ಅದನ್ನು. ಪರೋರಜಃ ಅಂತ ಸೂರ್ಯನನ್ನು ವರ್ಣನೆ ಮಾಡ್ತಾನೆ. ಹೀಗೆ ಇಷ್ಟು ಕಠೋರವಾದಂಥ ತಪಸ್ಸಿನಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅದೊಂದು ದಿನ ಆ ಚಕ್ರ ನದಿ ತೀರದಲ್ಲಿ ಕುಳಿತಿದ್ದಾನೆ, ಧ್ಯಾನ ಮಾಡ್ತಾ, ಅನುಷ್ಠಾನ ಮಾಡ್ತಾ. ಒಂದು ಜಿಂಕೆಗಳ ಹಿಂಡು ಬಂತು ಅಲ್ಲಿ. ಒಂದೇ ಜಿಂಕೆ, ಹಿಂಡಲ್ಲ, ಹಿಂಡಿನ ತಪ್ಪಿಸ್ಕೊಂಡು ಒಂದು ಜಿಂಕೆ ಬಂತು. ಅದು ನೀರು ಕುಡಿಬೇಕು ಅಂಥೇಳಿ ನದಿಯ ನೀರಿಗೆ ಬಾಯಿಟ್ಟಿತು. ಅದೇ ಸಂದರ್ಭದಲ್ಲಿ ಹಿಂದಿನ ಒಂದು ಸಿಂಹ ಗರ್ಜನೆ ಮಾಡಿತು. ಆ ಸಿಂಹದ ಗರ್ಜನೆಗೆ ಹೆದರಿದಂತಹ ಜಿಂಕೆ ತನ್ನ ಜೀವದ ಹಂಗನ್ನು ತೊರೆದು ಆಚೆಗೆ ಜಿಗಿಯಿತು. ಅದು ಗರ್ಭಿಣಿ ಜಿಂಕೆ ಆಗಿತ್ತು. ಜಿಗಿದಾಗ ಗರ್ಭಪಾತ ಆಗಿಬಿಡ್ತು. ತಾಯಿ ಜಿಂಕೆ ಇದನ್ನೂ ಲೆಕ್ಕಿಸದೆ ಎಲ್ಲೋ ಹೋಗಿ ದರಿಕೊಳ್ಳಕ್ಕೆ ಹೋಗಿ ಬಿದ್ದು ಸತ್ತೋಯ್ತು. ಆದರೆ ಆ ಜಿಂಕೆಯ ಮರಿ ಮಾತ್ರ ನೀರಿನ ಪ್ರವಾಹದಲ್ಲಿ ತೇಲ್ಕೊಂಡು ಹೋಗ್ತಾ ಇತ್ತು. ಇದಿಷ್ಟನ್ನು ಪ್ರತ್ಯಕ್ಷ ತನ್ನ ಕಣ್ಣಾರೆ ನೋಡ್ತಾ ಇದ್ದಾನೆ ಭರತ. ನೋಡಿ, ಅವನೇನು ಬಯಸಿದ್ದಲ್ಲ, ಅವನೇನು ನೋಡ್ಲಿಕ್ಕೆ ಹೋಗಲಿಲ್ಲ ಇದನ್ನು, ಆದರೆ ಎಲ್ಲದೂ ಅವನ ಎದುರಿಗೆ ನಡೀತು. ಕೊನೆಗೆ ಅನ್ಯಾಯ ಆಗಿಬಿಡುತ್ತಲ್ಲ ಅಂಥೇಳಿ ಆ ಜಿಂಕೆ ಬೇರನ್ನು ತಂದು ತನ್ನ ಆಶ್ರಮದಲ್ಲಿಟ್ಟು ಸಾಕಿದ. ಹೇಗೆ ಸಾಕಿದ ಅಂತ ಕೇಳಿದರೆ, ದಿನದಿಂದ ದಿನಕ್ಕೆ ಅದರ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಬಂದ. ಅಷ್ಟಷ್ಟಾಗಿ ಮೊದಲು ಇವನ ಯಮ ಬಿಟ್ಟೋಯ್ತು, ಅದಾದಮೇಲೆ ನಿಯಮ ಬಿಟ್ಟೋಯ್ತು, ಪ್ರಾಣಾಯಾಮ ಬಿಟ್ಟೋಯ್ತು, ಪ್ರತ್ಯಾಹಾರ ಬಿಟ್ಟೋಯ್ತು, ಎಲ್ಲವುದು ಅಷ್ಟಷ್ಟಾಗಿ ಬಿಟ್ಟೋಯ್ತು. 8-10 ತಾಸುಗಳ ಕಾಲ ಸಮಾಧಿಗೆ ಹೋಗುವವನು 8-10 ದಿನಕ್ಕೊಮ್ಮೆಯೂ ಸಹ ಧ್ಯಾನ ಮಾಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ಬಂದ. ಎಷ್ಟರ ಮಟ್ಟಿಗೆ ಹೇಳಿದ್ರೆ, ಇವನ ಅನುಷ್ಠಾನಕ್ಕೆ ಕುಳಿತಾಗ ಆ ಜಿಂಕೆ ಮರಿ ಅಲ್ಲೆಲ್ಲಾರು ಇದೆಯೋ ಇಲ್ವೋ, ಆಚೆ ಹೋದದ್ದು ಬಂತೋ ಇಲ್ಲ ಅಂತ ಕತ್ತಿ ಎತ್ತಿ ಆಗಾಗ ನೋಡ್ತಿದ್ದಂತೆ ಅವನು. ಅದೆಲ್ಲೋ ಆಶ್ರಮದ ಹೊರಗಡೆ ಮೇಯೋದಕ್ಕೆ ಹೋಗ್ತಿತ್ತು. ಸಂಜೆ 5 ಗಂಟೆ ಆದರೂ ಸಹ ಬರದೇ ಇದ್ದರೆ ಎಲ್ಲೋ ತೋಳಗಳ ಬಾಯಿಗೆ, ನಾಯಿಗಳ ಬಾಯಿಗೆ, ನರಿಗಳ ಬಾಯಿಗೆ ಬಿದ್ದುಬಿಡ್ತಾ, ಹೇಗೆ ಇನ್ನೂ ಬಂದಿಲ್ವಲ್ಲ ಅಂತ ಇವನು ತನ್ನ ಆ ಧ್ಯಾನವನ್ನು ಅಲ್ಲಿಗೆ ನಿಲ್ಲಿಸಿ ಅದಕ್ಕೋಸ್ಕರ ಚಡಪಡಿಸ್ತಾ ಇದ್ದಂತೆ.
ಅಷ್ಟರ ಮಟ್ಟಿಗೆ ಅದನ್ನು ತನ್ನ ಮನಸ್ಸಿನಲ್ಲಿ ಹಚ್ಕೊಬಿಟ್ಟ. ಈ ಸಂದರ್ಭದಲ್ಲಿ ಒಬ್ಬ ವ್ಯಾಖ್ಯಾನಕಾರರು ಹೇಳ್ತಾರೆ, ಅದು ಜಿಂಕೆ ಅಲ್ಲ, ಅವನ ಪ್ರಾರಬ್ಧ ಕರ್ಮ ಜಿಂಕೆಯ ರೂಪದಲ್ಲಿ ಬಂದಿತ್ತು ಅಂತ. ಎಷ್ಟೆಲ್ಲ ಅಡ್ಡಿ ಮಾಡಿಬಿಡ್ತೇವೆ. ಮತ್ತೆ ಕೊನೆಗೇನಾಯಿತು ಕೇಳಿದರೆ, ಆ ಕಾಲ ಎನ್ನುವಂಥದ್ದು ಯಾರನ್ನು ಬಿಡೋದಿಲ್ವಲ್ಲ ನೋಡಿ. ಆ ಯೋಗ ಮಾರ್ಗವನ್ನು ಹಿಡಿದಿದ್ದ, ಆದರೆ ಬಿಡ್ತಾ 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 ಬಂದ ಜಿಂಕೆಯ ಮೇಲಿನ ವ್ಯಾಮೋಹದಿಂದ ಕೊನೆಗೆ ಆ ಜಿಂಕೆ ಮರಿಯೂ ಹಾಗೆ ಇತ್ತು. ಇವನ ಕಂಡ್ರೆ ತುಂಬ ಪ್ರೀತಿ. ಇವನೇನಾದ್ರು ಹುಲ್ಲನ್ನು ತಂದು ಹೀಗೆ ಕೊಟ್ಟರೆ 2 ಕಡ್ಡಿ ತಿಂತಿತ್ತು ತಾನಾಗಿ, 3ನೇ ಕಡ್ಡಿಯನ್ನು ಅವನೇ ತಿನ್ನಿಸ್ಲಿ ಅಂತೇಳಿ ಮೊದಲು ತಿಂದಿದ್ದನ್ನು ಉಗುಳ್ತಿತ್ತಂತೆ. ಅದು ಅಷ್ಟರ ಮಟ್ಟಿಗೆ ಇವನನ್ನು ಆಟ ಆಡ್ತಿತ್ತು. ಇವನೇನಾದ್ರು ಸಮಿಧವನ್ನು ಹಣ್ಣನ್ನು ತರೋದಕ್ಕೆ ಅಂತ ಕಾಡಿಗೆ ಹೊರಟ್ರೆ ಅವನಿಂದ ಹೋಗ್ತಿತ್ತು. ಬರಬೇಕಿದ್ರೆ ರಂಪ ಮಾಡ್ತಿತ್ತು. 2 ಹೆಜ್ಜೆ ನಡೀತಿತ್ತು, 3ನೇ ಹೆಜ್ಜೆ ಅಲ್ಲೇ ನಿಲ್ತಿತ್ತು. ನನ್ನನ್ನು ಎತ್ಕೊಂಡು ಹೋಗು ಅಂತ ಹೇಳ್ತಿತ್ತು. ಅದು ಎತ್ಕೊಂಡು ಬರ್ತಿದ್ದ. ಈ ನಮ್ಮ ಮಕ್ಕಳು ಮಾಡುವ ಎಲ್ಲ ಪುಂಡಾಟಿಕೆ ಚೇಷ್ಟೆಯನ್ನು ಸಹ ಅದು ಮಾಡಿತ್ತು. ಹಾಗಾಗಿ ಇವನಿಗೂ ಸಹ ಏನಾಯಿತು ಕೇಳಿದರೆ, ಮನಸ್ಸು ಅದರ ಕಡೆ ಹೆಚ್ಚು ವಾಲಿತು. ಕೊನೆಗೆ ಇವನಿಗೆ ಆ ಸಾವು ಬಂದಂಥ ಕಾಲದಲ್ಲಿ ಆ ಜಿಂಕೆ ಮರಿ ಇವನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು, ಅಯ್ಯೋ ನನಗಿನ್ಯಾರೋ ಅನ್ನುವ ಭಾವನೆಯಿಂದ ಇವನನ್ನೇ ಮತ್ತೆ ಮತ್ತೆ ನೋಡ್ತಿತ್ತಂತೆ. ಇವನಿಗೂ ಸಹ ಅದೇ ಭಾವನೆ ಬಂತು. ತಂದೆ ತಾಯಿ ಯಾರೂ ಇಲ್ಲದೇ ಇರುವಂಥ ಈ ಮರಿಯನ್ನು ನಾನು ಸಾಕಿದೆ, ಯಾರಿದ್ದಾರೆ? ಅಯ್ಯೋ ನಾನು ದೇಹ ಬಿಟ್ಟ ಮೇಲೆ ಇದಕ್ಕೆ ಯಾರಿದ್ದಾರೆ? ಅಯ್ಯೋ ಜಿಂಕೆ ಮರಿ ಅಂತ ಅಂದ್ಕೊಂಡು ಹಾಗೇ ಪ್ರಾಣ ಬಿಟ್ಟ. ಹೀಗೆ ಪ್ರಾಣ ಬಿಟ್ಟದ್ದರ ನಿಮಿತ್ತವಾಗಿ ಮತ್ತೆ ಪುನಃ ಎಲ್ಲಿ ಕಾಲಂಜರ ಎನ್ನುವಲ್ಲಿ ಜಿಂಕೆ ಮರಿಯಾಗೇ ಹುಟ್ಟಿದ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವ ಇತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಜಿಂಕೆ ಮರಿ ಎಲ್ಲಿ? ಕಾಲಂಜರ ಎನ್ನುವಲ್ಲಿ. ಕೊನೆಗೆ ಏನಾಯಿತು? ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಹ್ರಿಯತೆ ಹ್ಯವಶೋಪಿ ಸಹ. ಅವ ಹೇಗೆ ಎಳೆಯುತ್ತೆ ಅವನ ಸಂಸ್ಕಾರ ಅಂದರೆ, ಈ ಜಿಂಕೆಯ ಮರಿಯ ಸೆಳೆತಕ್ಕೆ ಬರೋದಕ್ಕಿಂತ ಮೊದಲು ಅವನು ಸಾಧನೆ ಮಾಡಿದ್ನಲ್ಲ, ಆ ಸಾಧನೆ ಅವನನ್ನು ಮತ್ತೆ ಈ ಜಿಂಕೆಯಾದ ಭರತನನ್ನು ಆ ಕಾಲಂಜರ ಪರ್ವತದಿಂದ ಮತ್ತೆ ಪುಲಹಾಶ್ರಮಕ್ಕೆ ಎಳ್ಕೊಂಡು ಬಂತಂತೆ. ಹ್ರಿಯತೆ ಹ್ಯವಶೋಪಿ ಸಹ. ಯಾವ ಜಿಂಕೆಗೆ ಬರ್ತೀರಿ ಈ ಪ್ರವೃತ್ತಿ? ಆದರೆ ಈ ಭರತನಿಗೆ, ಜಿಂಕೆಯ ರೂಪದಲ್ಲಿರುವಂಥವನಿಗೆ ಈ ಪ್ರವೃತ್ತಿ ಬಂತಂತೆ. ಅಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ, ಛೇ ಅಂತ ಪಶ್ಚಾತ್ತಾಪಪಟ್ಟು, ಇಲ್ಲಿ ನಾನು ಇರೋದಿಲ್ಲ, ಈ ಜಿಂಕೆಗಳ ಸಹವಾಸ ಸಾಕಾಗಿದೆ ನನಗೆ ಅಂಥೇಳಿ ತನಗೆ ಜನ್ಮ ಕೊಟ್ಟು ತಾಯಿಯನ್ನೆಲ್ಲ ಬಿಟ್ಟು ಮತ್ತೆ ಪುನಃ ಪುಲಹಾಶ್ರಮಕ್ಕೆ ಬಂದ. ಪುಲಹಾಶ್ರಮಕ್ಕೆ ಬಂದು ಒಣಗಿದ ತೆರೆಗೆಲೆಗಳನ್ನೆಲ್ಲ, ಬಂದ ಅಂದರೆ ನಾನು ಭರತ ಅಂತಂದ್ಕಣೆ ಮಾತನಾಡ್ತಾ ಇದ್ದೇನೆ, ಬಂದಿತು ಅಂತ ಹೇಳಬೇಕು. ಬಂದಿತು. ಆ ಒಣಗಿದ ತೆರೆಗೆಲೆಗಳನ್ನು ತಿಂತ, ಸೊಪ್ಪು ಸದೆಗಳನ್ನು ತಿಂತ, ಯಾವ ಗೋಜಿಗೂ ಹೋಗದೆ ಪಶ್ಚಾತ್ತಾಪ ಪಡ್ತಾ ಕೊನೆಗೆ ಆ ಜಿಂಕೆಯ ದೇಹಕ್ಕೂ ಸಾವು ಸವಣಿಸ್ತಾ ಇದೆ ಅಂತ ಗೊತ್ತಾಯ್ತಂತೆ. ಅದಕ್ಕೆ ಹೋಗಿ ಆ ಗಂಡಕಿ ನದಿಯ ನೀರಿನಲ್ಲಿ ನಿಂತು ತನ್ನ ದೇಹವನ್ನು ಬಿಟ್ಟಿತಂತೆ. ತೀರ್ಥದಲ್ಲಿ ದೇಹ ವಿಸರ್ಜನೆ ಮಾಡಿತು. ಅತ್ಯಂತ ಪ್ರಶಸ್ತವಾದ ಮರಣ. ಗಂಡಕಿ ನದಿ ಅಂದರೆ ಸಾಮಾನ್ಯ ನದಿಯಲ್ಲ, ಸಾಲಿಗ್ರಾಮ ಹುಟ್ಟುವ ತವರು ನದಿ ಅದು. ಚಕ್ರ ನದಿ ಅಂತಲೇ ಹೆಸರು ಅದಕ್ಕೆ. ತೀರ್ಥ ಕ್ಲಿನ್ನ ವಿಸಸರ್ಜ ಅಂತಾರೆ ಶುಕಮುನಿಗಳು. ಹೀಗೆ ಆ ದೇಹವನ್ನು ಬಿಟ್ಟಿತ್ತು ಜಿಂಕೆ. ಕೊನೆಗೆ ಏನಾದ ಕೇಳಿದರೆ, ಅದೇ ಮುಂದಿನ ಜನ್ಮ. ಯಾವ ಜನ್ಮ ಅಂದರೆ, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ 42ನೇ ಶ್ಲೋಕ. ಏತದ್ದಿ ದುರ್ಲಭತರಂ ಲೋಕೆ ಜನ್ಮ ಏದೀದೃಶಂ ಅಂತ ಕೃಷ್ಣ ಹೇಳಿದ್ದನ್ನು ನಿನ್ನೆ ದಿವಸ ನಾವು ಏನು ನೋಡಿದ್ದೇವಲ್ಲ, ಈ ಶ್ಲೋಕಕ್ಕೆ ಅರ್ಥವೋ ಎನ್ನುವ ಹಾಗೆ ಆತ ಮತ್ತೆ ಎಲ್ಲಿ ಹುಟ್ಟಿದ ಕೇಳಿದರೆ, ಅಂಗಿರಸ ಗೋತ್ರದ ಒಬ್ಬ ತಪಸ್ವಿಯಾದಂತಹ ವಿಪ್ರ. ಅವನು ಅಧ್ಯಯನಶೀಲ ಮತ್ತು ತುಂಬ ಸಾಧಕ. ಅಂಥವನಿಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಯಲ್ಲಿ ಎಷ್ಟೋ ಜನ ಮಕ್ಕಳು, 2ನೇ ಹೆಂಡತಿಯಲ್ಲಿ ಈತ ಈ ಯೋಗಭ್ರಷ್ಟ ಮತ್ತು ಒಬ್ಬ ಆಕೆ ಹೆಣ್ಣುಮಗಳು ಹುಟ್ಟಿದ. ಎಲ್ಲಿ? ಸಿಂಧೂ ದೇಶದಲ್ಲಿ ಅದು ಹುಟ್ಟಿದ್ದು. ಕೊನೆಗೆ ಹುಟ್ಟಿ ಆಯಿತು.
ಅಪ್ಪ ಇವನಿಗೆ ವೇದಾಧ್ಯಯನ ಮಾಡಿಸ್ಬೇಕು ಅಂತೆಲ್ಲ ಏನೆಲ್ಲ ಕಷ್ಟಪಟ್ಟು ಏನೇನೆಲ್ಲ ಹರಸಾಹಸ ಮಾಡಿದ. ಆದರೆ ಇವನಿಗೇನು ತಲೆಗೆ ಹತ್ತಾ ಇರಲಿಲ್ಲ ಅಂದರೆ ಇವನು ಹುಟ್ಟುವಾಗಲೇ ಕಡು ವಿರಕ್ತ. ಯಾಕೆಂದರೆ ಆ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಅದು ಸಾಧನೆ ಫಲ ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿದೆ. ಹಾಗಾಗಿ ಯಾವುದೂ ಬೇಡ ಇವನಿಗೆ. ಯಾಕೆಂದರೆ ಇವೆಲ್ಲವೂ ಸಹ ಕರ್ಮ ಮಾರ್ಗ, ಬಾಹ್ಯ ಮುಖವಾಗಿ ನಮ್ಮನ್ನು ಎಳ್ಕೊಂಡು ಹೋಗುವಂಥ. ಆದ್ದರಿಂದ ಇವು ಯಾವುದೂ ಬೇಡ ಅಂಥೇಳಿ ಆತ ಅಂತರ್ಮುಖನಾಗಿರ್ತಾ ಇದ್ದ. ಏನೂ ಇರಲಿ, ನನ್ನ ಕರ್ತವ್ಯ ನಾನು ಮಾಡಬೇಕು ಅಂಥೇಳಿ ತಂದೆ ಏನೇನೆಲ್ಲ ಮಾಡಿದ. ಕೊನೆಗೆ ಒಂದಿಷ್ಟು ತಂದೆ ಕಣ್ಣು ಮುಚ್ಚಿದ. ಕೊನೆಗೇನಾಯಿತು ಗೊತ್ತಲ್ಲ, ಅಣ್ಣಂದಿರು ಅಕ್ಕಂದಿರು ಎಲ್ಲ ಯಾವುದೇ ಒಂದು ನಿಯಂತ್ರಣ ಇಲ್ಲ. ಇವನು ಏನು ಕೆಲಸ ಹೇಳಿದರೂ ಸಹ ಒಂದಕ್ಕೆ ಒಂದೂವರೆ ಮಾಡಿಡ್ತಾನೆ, ಯಾವುದನ್ನು ನೆಟ್ಟಿಗೆ ಮಾಡೋದಿಲ್ಲ. ಕೊನೆಗೆ ಅವನನ್ನು ಅವರ ಹೊಲವನ್ನು ಕಾಯೋದಕ್ಕೋಸ್ಕರ ನಿಯೋಜನೆ ಮಾಡಿದರು. ನಿನಗಿನ್ನೇನು ಕೆಲಸ ಇಲ್ಲ, ಈ ಹೊಲ ಕಾಯ್ಕೊಂಡು ನೀ ಬಿದ್ದಿರು ಅಂತ. ಅವನಿಗೆ ಏನು ತಿಂಡಿ ಕೊಡ್ತಿದ್ರು ಮನೆಯಲ್ಲಿ ಗೊತ್ತಾ? ಎಲ್ಲರೂ ತಿಂದ ಆದಮೇಲೆ ಏನು ಮಿಕ್ಕತ್ತೋ ಅದು ಸೀದು ಹೋದದ್ದು ಅವನಿಗೆ, ಹಾಳಾದದ್ದು ಅವನಿಗೆ, ಎಲ್ಲವನ್ನೂ ಸಹ ಆತ ಸ್ವೀಕರಿಸ್ತಿದ್ದ. ಯಾಕೆಂದರೆ ನಾಳೆಗೆ ರುಚಿಗೋಸ್ಕರ ತಿಂತಾ ಇಲ್ಲ, ಹಸಿವಿಗೋಸ್ಕರ ತಿಂತಿದ್ದ ಅವನು. ಈ ರೀತಿಯಾಗಿ ಅವನ ಜೀವನ ಸಾಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಶುಕಮುನಿಗಳು ಒಂದು ಮಾತು ಹೇಳ್ತಾರೆ. ಒಂದು ಸಲ ಅಲ್ಲಿ ಅವನೊಬ್ಬ ಕಳ್ಳರ ರಾಜ ಇದ್ದಂತೆ. ಅವನು ದೇವಿಗೆ ಬಲಿ ಕೊಡಬೇಕಿತ್ತಂತೆ. ಮೊದಲು ಹಿಡ್ಕೊಂಡು ಬಂದವನು ತಪ್ಸ್ಕೊಂಡು ಹೋಗ್ಬಿಟ್ಟ. ಕೊನೆಗೆ ಇನ್ನೊಬ್ಬನು ಹಿಡ್ಕೊಂಡು ಬರ್ರೋ ಅಂದ. ಆಮೇಲೆ ಇವನು ವೀರಾಸನ ಹಾಕಿ ಕುಳಿತಿದ್ದ ಗದ್ದೆ ಕಾಯೋದಕ್ಕೆ. ಅದು ಯಾವುದು? ಈ ಅರ್ಲಗದ್ದೆ ಮಧ್ಯೆಯಲ್ಲಿ ವೀರಾಸನ ಹಾಕಿ ಕುಳಿತಿದ್ದಾನೆ ಅವನು. ಇವನನ್ನು ನೋಡಿ ಅವರಿಗನ್ನಿಸ್ತು, ಇವನೊಬ್ಬ ಸರಿಯಾದ ಅರೆ ಹುಚ್ಚ ಇವನು ಅಂತ, ಇವನೇ ಸರಿ ಬಲಿ ಕೊಡೋದಕ್ಕೆ ಅಂಥೇಳಿ ಇವನಂತ ಅವನು ನಿಲ್ಲಿಸಿದರೆ ಇವನ ತಪಸ್ಸಿನ ಶಕ್ತಿ, ಅಧ್ಯಾತ್ಮ ಸಾಧನೆಯ ಪ್ರಭಾವ ದೇವಿಯ ವಿಗ್ರಹಕ್ಕೆ ತಾಗಿ ತಾಯಿ ಗಾಬರಿ ಆದ್ಲಂತೆ. ತಕ್ಷಣ ವಿಗ್ರಹ ಒಡೆಯಿತು, ಪ್ರತ್ಯಕ್ಷಳಾದಳು. ಈ ಕಳ್ಳರ ರಾಜನ ಹತ್ರ ಇದ್ದಂಥ ಖಡ್ಗವನ್ನು ಹಿಡ್ಕೊಂಡು ಎಲ್ಲರ ತಲೆಯನ್ನು ಆಕೆನೇ ತೆಗೆದ್ಲು. ಬಂದ ಇವನು. ಕೊನೆಗೆ ಬಂದು ಮತ್ತೆ ಅಲ್ಲೇ ಕುಳಿತ ಮಾನಯಸಿಂದ. ಇದೇ ಸಂದರ್ಭದ ಸರಿಯಾಗಿ ಸಿಂಧು ದೇಶದ ರಾಜ ರಹುಗುಣ ಅಧ್ಯಾತ್ಮ ಪಾಠಕ್ಕೋಸ್ಕರ ಕಪಿಲ ಮುನಿಗಳ ಹತ್ರ ಹೋಗ್ತಾ ಇದ್ದ. ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಹೋಗ್ತಾ ಇದ್ದ. ಬೋಯಿಗಳು ಅವನನ್ನು ಹೊರ್ತಾ ಇದ್ದರು. ಅವತ್ತು ಯಾವನೋ ಒಬ್ಬ ಚಕ್ಕರ್ ಹಾಕ್ಬಿಟ್ಟಿದ್ದ. ಹಿಡ್ಕೊಂಡು ಬರ್ರ ಯಾರೋ ಒಬ್ಬನನ್ನು ಅಂದ. ಇವನನ್ನು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ಪಲ್ಲಕ್ಕಿ ಹೊರೋದಕ್ಕೆ ಅಂತ. ನೋಡಿ ಹೇಗಿದೆ ಅಂತ. ಎಲ್ಲರೂ ತಿಂದು ಮಿಕ್ಕಿದ್ದು ಇವನಿಗೆ, ಅದಾದಮೇಲೆ ಬಲಿ ಕೊಡೋದಕ್ಕೂ ಇವನೇ, ಪಲ್ಲಕ್ಕಿ ಹೊರೋದಕ್ಕೂ ಇವನೇ. ಜ್ಞಾನಿಗಳ ಸ್ಥಿತಿ ಹೇಗಿರುತ್ತೆ ನೋಡಿ. ಪಲ್ಲಕ್ಕಿ ಕೊಂಬನ್ನು ಇಟ್ಟರು ಅವನಿಗೇನು ನಡೆಯೋಕ್ಕೆ ಬರುತ್ತಾ? ಎಲ್ಲಿ ಹಳ್ಳ ಇರುತ್ತೋ ಅಲ್ಲೇ ಹೋಗುತ್ತೆ ಅವನ ಕಾಲು. ಆ ಒಳಗಡೆ ಪಲ್ಲಕ್ಕಿ ಇಳ್ಕೊಳ್ತಂಥ ರಾಜ ರಹುಗುಣ ಅಲ್ಲಾಡಿ ಅಲ್ಲಾಡಿ ಸುಸ್ತಾಗಿ ಹೋದ. ಅವನಿಗೆ ಹೇಳ್ದ, ಯಾಕ್ರಯ್ಯ ಸರಿಯಾಗಿ ಹೋಗ್ರಿ ಅಂತ. ಗೊತ್ತಿಲ್ವ ನಿಮಗೆ ಒಳಗಡೆ ಕುಳಿತವನು ರಾಜ ಅನ್ನೋದು ಅಂತ. ಆಗ ಅವ್ರು ಹೇಳಿದ್ರು, ಹಳೆಯ ಬೋಯಿಗಳು, ನಮ್ಮದೆಲ್ಲ ಸ್ವಾಮಿ ತಪ್ಪು, ಎಲ್ಲ ಈ ಹೊಸಬ ಇವನು ಮಾಡಿದ್ದು ಅಂತ. ಅವನು ದಿಣ್ಣೆ ಇದ್ದಲ್ಲಿ ಕಾಲಿಡುತ್ತಾ ಢುಮ್ ಅಂತ ಕೆಳಗಿಳಿತಿದ್ದ ಹೀಗೆ ಅಂತ. ಒಂದು ಸಲ ಹೇಳ್ದ, 2 ಸಲ ಹೇಳ್ದ. ಕೊನೆಗೆ ಚೆನ್ನಾಗಿ ಗದರಿದ. ಅಲ್ಲಿವರೆಗೂ ಮಾತಾಡಲಿಲ್ಲ. ಕೊನೆಗೆ ಏನೇನೂ ಅಲ್ಲ ಒಂದಿಷ್ಟು ಹೇಳ್ದ. ಆವಾಗ ಬಾಯಿ ತೆರೆದು ಅವನಿಗೆ ಉಪದೇಶ ಮಾಡಲಿಕ್ಕೆ ತೊಡಗಿದ. ಅವನ ಉಪದೇಶವನ್ನು ಕೇಳ್ತಾ ಇದ್ದಾಗ ರಹುಗುಣ ದಂಗಾಗಿ ಹೋದ. ಕಾಲಿಗೆ ಬಿದ್ದ ತಕ್ಷಣ, ನನ್ನಿಂದ ಸರ್ವ ಅಪರಾಧ ಆಗಿದೆ, ನೀನು ಯಾರು ಮಹಾನುಭಾವ ಹೇಳು ಅಂತ. ಅಥವಾ ನಾನು ಯಾವ ಗುರುಗಳ ಹತ್ರ ಪಾಠಕ್ಕೆ ಹೋಗ್ತಿದ್ನೋ ಕಪಿಲ ಮುನಿಗಳ ಹತ್ರ, ಆ ಕಪಿಲ ಮುನಿಗಳೇ ಈ ರೀತಿಯಲ್ಲಿ ಬಂದಿದ್ದಾರಾ ಅಂತೆಲ್ಲ ಸಂಶಯಗೊಂಡು ಕೇಳ್ತಾನೆ. ಕೊನೆಗೆ ಅವನಿಗೆ ರಹುಗುಣನಿಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡ್ತಾನೆ. ಅದು ಅವನ 3ನೆಯ ಜನ್ಮ. ಅನೇಕ ಜನ್ಮ ಸಂಸಿದ್ಧ ತತ್ವಯಾತಿ ಪರಾಂಗತಿಂ ಅನ್ನೋದಕ್ಕೆ ಇಷ್ಟು ವಿವರಣೆ. ಬಹಳ ಸುಂದರವಾದಂಥ ಭಾಗ. ಅವನು ಬಹಳಷ್ಟು ಪ್ರಯತ್ನ ಮಾಡ್ತಾನೆ, ಪ್ರಶ್ನೆ ಮಾಡ್ತಾನೆ ರಹುಗುಣ. ಅಂತಿಂಥ ಪ್ರಶ್ನೆ ಅಲ್ಲ, ಅದ್ಭುತವಾದಂಥ ಪ್ರಶ್ನೆ ಮಾಡ್ತಾನೆ. ಅಷ್ಟೂ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊನೆಗೆ ಆತ ಹೊರಟೋಗ್ಬಿಡ್ತಾನೆ. ಈ ರೀತಿಯಾಗಿ ಆ ಯೋಗಿಯಾದವನ ಜೀವನ ಹೀಗೆ ಹೋಗ್ತಾ ಇರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಇಷ್ಟು ಹೇಳಿದಂತಹ ಕೃಷ್ಣ ಈ ಅಧ್ಯಾಯದಲ್ಲಿ ಮೊದಲಿಂದ ಯೋಗಕ್ಕೆ ಸಂಬಂಧಪಟ್ಟಂಥ ಏನು ವಿಷಯವನ್ನು ಹೇಳಿದನೋ ಅದನ್ನು ಹೊಗಳಬೇಕು. ಯಾಕೆ ಅಂದರೆ
ಅರ್ಜುನನಿಗೆ ಈ ವಿಷಯದಲ್ಲಿ ರುಚ್ಯುತ್ಪಾದನೆ ಆಗಲಿ, ಅಂದರೆ ಇಷ್ಟ ಬರಲಿ ಎನ್ನುವಂಥ ದೃಷ್ಟಿಯಿಂದ ಆತ ಆ ಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೊಗಳಿ ತಿಳಿಸ್ತಾನೆ ಅರ್ಜುನನಿಗೆ. ಏನು ಹೇಳ್ತಾನೆ ಅಂದರೆ, ತಪಸ್ವಿಭ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗೀ ಭವ ಅರ್ಜುನ. ಅಂದರೆ ಅರ್ಜುನ, ತಪಸ್ವಿಗಳಿಗಿಂತಲೂ ಸಹ ಈ ಯೋಗಿಯಾದವನು ಹೆಚ್ಚಿನವನು, ಮತ್ತು ಶಾಸ್ತ್ರಾರ್ಥ ಪಂಡಿತರಿಗಿಂತಲೂ ಸಹ ಈ ಯೋಗಿ ಹೆಚ್ಚಿನವನು, ಮತ್ತಷ್ಟೇ ಅಲ್ಲ ಕರ್ಮ ಮಾಡುವಂಥ ಕರ್ಮಿಗಳಿಗಿಂತಲೂ ಇವನು ಹೆಚ್ಚು ಶ್ರೇಷ್ಠ. ಆದ್ದರಿಂದ ತಸ್ಮಾದ್ ಯೋಗೀ ಭವ ಅರ್ಜುನ, ನೀನು ಯೋಗಿಯಾಗು ಅಂತ ಕೃಷ್ಣ ಹೇಳಿದ. ಈ ಮಾತನ್ನು ಕೃಷ್ಣ ಹೇಳಿದ. ಹಾಗಿದ್ರೆ ಅರ್ಜುನ ಏನು ಯುದ್ಧ ಮಾಡೋದು ಬಿಟ್ಟು ಯೋಗಿಯಾಗಿ ಹೋಗಬೇಕು ಅನ್ನೋದು ಕೃಷ್ಣನ ಅಭಿಪ್ರಾಯವ? ಅಲ್ಲ. ಯೋಗ ಅನ್ನೋದಕ್ಕೇನು? ಚಿತ್ತ ವೃತ್ತಿ ನಿರೋಧ, ಮನಸ್ಸಿನ ವೃತ್ತಿಗಳನ್ನು ನಿಯಂತ್ರಣಗೊಳಿಸುವುದು. ಅಂದರೆ ನಿನ್ನ ಮನಸ್ಸಿನ ವೃತ್ತಿಗಳನ್ನು ನಿಯಂತ್ರಣ ಮಾಡುವವನಾದರೆ ನೀನು ಯೋಗಿ ಆಗ್ತೀಯ ಅಂತ. ಹೀಗೆ ಕೃಷ್ಣ ಅರ್ಜುನ ಹೇಳ್ತಾನೆ, ಈ ವೃತ್ತಿಗಳನ್ನು ನೀನು ನಿಯಂತ್ರಣ ಮಾಡಿದೆ ಅಂತಾದರೆ ಆಗ ನಿನಗೆ ನಾನು ಅಂದರೆ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಿಲ್ಲದೆ ಇದ್ದರೆ ನನ್ನವರು ಅಂತ ನೀನು ಹೇಳ್ತೀಯಲ್ಲ, ಅದಕ್ಕೆ ಮೀನಿಂಗೇ ಇಲ್ಲ. ಮೊದಲು ನನ್ನವರು ಅಂತ ಹೇಳಬೇಕಿದ್ರೆ ಆ ನಾನು ಅನ್ನೋದು ಮೊದಲು ಗೊತ್ತಾಗಬೇಕು. ನಾನು ಪ್ರಾರಂಭದಲ್ಲೇ ಅದನ್ನು ಹೇಳಿದ್ದೆ. ಅದನ್ನು ಎಲ್ಲಿವರೆಗೆ ನಮಗೆ ನಾನು ಅನ್ನೋದು ಗೊತ್ತಾಗೋದಿಲ್ವೋ ನಾವು ಹೇಳುವಂಥ ನನ್ನವರು ಎನ್ನುವಂಥ ಶಬ್ದಕ್ಕೆ ಏನೂ ಅರ್ಥ ಇಲ್ಲ. ಆದ್ದರಿಂದ ಕೊನೆಗೇನಾಗುತ್ತೆ? ಭೀಷ್ಮ, ದ್ರೋಣ, ಕೃಪ ಎಲ್ಲ ನನ್ನವರು 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 ಅಂತ ಹೇಳಿದೆಯಲ್ಲ, ಇವರೆಲ್ಲ ನಿಜವಾಗಿಯೂ ನನ್ನವರು ಹೌದಾ ಅಥವಾ ನನ್ನವರು ಅಲ್ವಾ ಎನ್ನುವಂಥದ್ದು ನಿನಗೆ ಗೊತ್ತಾಗುತ್ತೆ. ಆಗ ನಿನಗೆ ಅಧಿಷ್ಠಾನವನ್ನು ನೋಡುವಂಥ ಸಾಮರ್ಥ್ಯ ಬರುತ್ತೆ. ಅಧ್ಯಸ್ಥವನ್ನು ನೀನು ಮರಿತೀಯೇ. ಯಾವಾಗ ಅಧ್ಯಸ್ಥವಾದದ್ದನ್ನು ಮರಿತೀಯೋ, ಅಧಿಷ್ಠಾನವನ್ನು ಮಾತ್ರ ನೋಡ್ತೀಯೋ, ಆಗ ನಿನಗೆ ಶೋಕವೂ ಇಲ್ಲ, ಮೋಹವೂ ಇಲ್ಲ. ಹೊರಟಿದ್ದೇ ಅದಕ್ಕೋಸ್ಕರ ಗೀತೆ, ಶೋಕ ಮೋಹಗಳ ನಿವಾರಣೆಗೋಸ್ಕರ. ಹೀಗೆ ಕೃಷ್ಣ ಹೇಳ್ತಾ ಹೇಳ್ತಾ ತಪಸ್ವಿಭ್ಯಧಿಕೋ ಯೋಗಿ ಅಂತಾನೆ. ತಪಸ್ವಿಗಳಿಗಿಂತಲೂ ಸಹ ಯೋಗಿ ಆದವನು ಹೆಚ್ಚು. ಹಾಗಿದ್ರೆ ತಪಸ್ಸು ಅಂದರೆ ಏನು? ತಪಸ್ಸಿನಲ್ಲಿ ಎಷ್ಟು ವಿಧ? ತಪಸ್ಸಿನಲ್ಲಿ ಮುಖ್ಯವಾಗಿ 3 ವಿಧ. ಮುಂದೆ 17ನೇ ಅಧ್ಯಾಯದಲ್ಲಿ ಬರ್ತದೆ. ಒಂದು ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕವಾದ ತಪಸ್ಸು. ಕಾಯಿಕ ತಪಸ್ಸು ಅಂದರೆ ಏನು? ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜನಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇದಿಷ್ಟು ಮಾಡುವುದು ಕಾಯಿಕವಾದ ತಪಸ್ಸು. ಮತ್ತು ವಾಚಿಕ ತಪಸ್ಸು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ಇದು ವಾಚಿಕವಾದ ತಪಸ್ಸು. ಯಾರನ್ನೂ ನೋಯಿಸಿ ಮಾತನಾಡಬೇಡ. ಯಾಕೆಂದರೆ ಇನ್ನೊಬ್ಬರನ್ನು ನೋಯಿಸಿ ಮಾತನಾಡ್ತೀಯ ಅಂತಾದರೆ ನಿನ್ನ ತಪಸ್ಸಿನ ಭಂಗ ಆಯಿತು ಅಂತ ಅರ್ಥ. ಸಾಧ್ಯವಾದಷ್ಟು ಸತ್ಯವಾದ ಮಾತನ್ನಾಡು, ಪ್ರಿಯವಾದ ಮಾತನ್ನಾಡು. ಇದೆಲ್ಲವೂ ಸಹ ವಾಚಿಕವಾದ ತಪಸ್ಸು. ಕೊನೆಗೆ ಮಾನಸಿಕವಾದಂಥ ತಪಸ್ಸು ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವಸಂಶುದ್ಧಿ ಇತ್ಯೇದದ್ ತಪೋ ಮಾನಸ ಮುಚ್ಯತೆ ಅಂತ 17ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಹೀಗೆ ತಪಸ್ಸಿಗೆ 3 ಮುಖ. ಇದಲ್ಲದೆ ಬೇರೇನೂ ಉಂಟು. ಹಿತ ಮಿತ ಮೇಧ್ಯಾಸನಂ ತಪಃ. ಹಿತವಾಗಿ ಮಿತವಾಗಿ ನಾವು ಆಹಾರ ಸ್ವೀಕರಿಸುವುದು ಸಹ ಒಂದು ತಪಸ್ಸು. ನಾವು ಅದನ್ನು ನೋಡ್ಕೊಂಡು ಹೋಗಿದ್ದೇವೆ. ಅಷ್ಟೇ ಅಲ್ಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಂದು ತಪಸ್ಸುಂಟು. ತಪ ಆಲೋಚನೆ ಅಂತ ಧಾತು. ನಿರಂತರ ಅಂತರ್ಮುಖಿಯಾಗಿ ಯೋಚಿಸುವಂಥದ್ದು. ಅಧ್ಯಾತ್ಮ ಸಾಧನೆಯಲ್ಲಿ ಸಾಗುವವನಿಗೆ 2 ಮಾರ್ಗಗಳು. ಒಂದು ಯೋಗ, ಇನ್ನೊಂದು ಜ್ಞಾನ. ಜ್ಞಾನಂ ಸಮ್ಯಕ್ ಅವೇಕ್ಷಣಂ. ಒಳಮುಖವಾಗಿ ಆ ಸ್ವರೂಪವನ್ನೇ ಚಿಂತನೆ ಮಾಡೋದು ಉಂಟಲ್ಲ, ಅದೂ ಸಹ ತಪಸ್ಸು. ಅದರಿಂದ ಇಂತಹ ತಪಸ್ಸನ್ನೆಲ್ಲ ನಾವು ಮಾಡೋದು ಯಾತಕ್ಕೋಸ್ಕರ ಅಂದರೆ ನಮ್ಮ ಮನಸ್ಸಿನ ಶುದ್ಧಿಗೋಸ್ಕರ. ಹಾಗಾಗಿ ಈ ಎಲ್ಲ ತಪಸ್ಸನ್ನು ಮಾಡುವವನಿಗಿಂತಲೂ ಈ ಯೋಗಿ ಶ್ರೇಷ್ಠ. ಇದೆಲ್ಲ ಪ್ರವೃತ್ತಿ ಆಗಲಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಮತ್ತು ಜ್ಞಾನಿಭ್ಯೋ ಅಪಿ ಮತೋಧಿಕ. ಜ್ಞಾನಂ ಅಂದರೆ ಇಲ್ಲಿ ಶಾಸ್ತ್ರಾರ್ಥ ಪಾಂಡಿತ್ಯಂ. ಈ ಅಧ್ಯಾತ್ಮ ಜ್ಞಾನ ಅಲ್ಲ, ಅಧ್ಯಾತ್ಮ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಬೇಕಾದಂಥ ಶಾಸ್ತ್ರಜ್ಞಾನ. ಅದಕ್ಕೆ ಶಾಸ್ತ್ರಾರ್ಥ ಪಾಂಡಿತ್ಯಂ ಅಂತ. ಅಂಥ ಶಾಸ್ತ್ರದ ಪಾಂಡಿತ್ಯ ಏನುಂಟಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು ಯಾವುದು? ಈ ಯೋಗ ಎನ್ನುವಂಥದ್ದು. ಅದನ್ನು ಪಡೆದವನು ಆ ಶಾಸ್ತ್ರಾರ್ಥ ಪಾಂಡಿತ್ಯ ಉಳ್ಳವನಿಗಿಂತಲೂ ಮಿಗಿಲಾದಂಥ ಯೋಗಿ.
ಮತ್ತು ಮೂರನೇದು ಕರ್ಮೇಭ್ಯಶ್ಚಾಧಿಕೋ ಯೋಗಿ. ಕರ್ಮ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಫಲಕ್ಕೋಸ್ಕರ ಮಾಡ್ತಾನೆ. ಫಲ ಅಂದರೆ ಏನು? ಕೇವಲ ಹುಟ್ಟೋದು ಸಾಯೋದು ಇಷ್ಟೇನಾ? ಅಲ್ಲ, ಅದನ್ನು ಮೀರಿದ ಮಿಕ್ಕಿದಂಥ ಇನ್ನೊಂದು ಸ್ಥಿತಿ ಉಂಟು. ಯಾವುದು? ಆತ್ಯಂತಿಕವಾದಂಥ ಶಾಂತಿ. ಅದು ಕರ್ಮದಿಂದ, ಕಾಮ್ಯಕರ್ಮವನ್ನು ಮಾಡ್ತಾ ಮಾಡ್ತಾ ಹೋದಾಗ ಬರಲಾರದು. ಆದ್ದರಿಂದ ಅದನ್ನು ಬಿಟ್ಟು ಈ ಕಡೆಗೆ ಕೊನೆಗೆ ತೊಡಗ್ತಾನೆ. ನಿನ್ನೆ ದಿವಸ ನಾನು ಹೇಳಿದ್ದೇನೆ. ಆದ್ದರಿಂದ ಅಂಥ ಕರ್ಮೆಗಿಂತಲೂ ಸಹ ಇಂಥ ಯೋಗಿ ಹೆಚ್ಚು ಶ್ರೇಷ್ಠ. ಆದ್ದರಿಂದ ತಸ್ಮಾದ್ ಯೋಗಿ ಭವಾರ್ಜುನ. ಅದಕ್ಕೋಸ್ಕರ ನೀನೇನಾಗಬೇಕು ಅಂದರೆ ನೀನು ಯೋಗಿಯಾಗು, ಅಂದರೆ ನಿನ್ನ ಚಿತ್ತ ವೃತ್ತಿಗಳನ್ನು, ಮನಸ್ಸನ್ನು ನಿಗ್ರಹಿಸಿಕೋ ಎನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾನೆ. ಹೇಳಿ ಆದಮೇಲೆ ಇದಕ್ಕೆ ಏನು ಬೇಕು ಹಾಗಿದ್ದರೆ ಅಂದರೆ ಒಂದು ದೃಢ ಪ್ರಯತ್ನ, ಅದಾದಮೇಲೆ ಆ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಸಾಧನೆಯ ಸಂಸ್ಕಾರ, ಇವೆಲ್ಲವೂ ಬೇಕು. ಯಾಕೆ ಅಂದರೆ ಮನುಷ್ಯ ಯಾವುದೇ ಕೆಲಸವನ್ನು ಮಾಡಬೇಕಿದ್ರೂ ಸಹ ಅವನ ಪ್ರಯತ್ನ ಎನ್ನುವಂಥದ್ದು ಅಲ್ಲಿ ಅಪೇಕ್ಷಿತವಾಗ್ತದೆ. ಲೌಕಿಕ ವಿಷಯದಲ್ಲೇ ನಾವು ನೋಡ್ತೇವೆ. ಹೀಗಿರುವಾಗ ಅಧ್ಯಾತ್ಮ ಕ್ಷೇತ್ರದಲ್ಲಿ ಪ್ರವೇಶ ಮಾಡುವಾಗ ಅಲ್ಲಿ ನಮ್ಮ ಪ್ರಯತ್ನ ಬೇಕು ಅಂತ ಹೊಸದಾಗಿ ಹೇಳಬೇಕಾದದ್ದಿಲ್ಲ. ಹಾಗಾಗಿ ಈ ಯೋಗದ ದಾರಿ ಅದು ಅಪ್ರಯತ್ನವಾಗಿ ಸಿದ್ಧಿಸುವಂಥದ್ದು ಅಲ್ಲ. ಗೀತೆ ಪದೇ ಪದೇ ಹೇಳಿತ್ತು ಅಂತ ನಾನು ಹೇಳಿದೆ. ಉಪನಿಷತ್ತು ಹೇಳುತ್ತೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಯಾವನ ಪ್ರಯತ್ನ ಕಡಿಮೆ ಆಗಿರುತ್ತೋ ಅಂಥವನಿಗೆ ಗೀತೆ ಮಣೆ ಹಾಕುವುದಿಲ್ಲ. ಪ್ರಯತ್ನಶೀಲನಾದವನನ್ನೇ ಗೀತೆ ಕಣ್ಣು ತೆರೆದು ನೋಡುತ್ತೆ. ಹಾಗಾಗಿ ಅದಕ್ಕೆ ಏನು ಬೇಕು ಅಂದರೆ ದೃಢವಾದಂತಹ ಪ್ರಯತ್ನ ಬೇಕು ಒಂದು. ಮತ್ತು ಆ ಬಹಳಷ್ಟು ಜನ್ಮಗಳಲ್ಲಿ ಮಾಡಿದಂತಹ ಸಾಧನೆಯ ಸಂಸ್ಕಾರ, ಈಗ ತಾನೇ ನಾನು ಹೇಳಿದೆ ಜಡಭರತನ ಕಥೆಯನ್ನು, ಅದು ಬೇಕು. ಯಾಕೆ ಅಂದರೆ ಒಬ್ಬಾತ ಈ ಜನ್ಮದಲ್ಲಿ ಹೆಚ್ಚು ಸಾಧನೆಯನ್ನಿಗೆ ಮಾಡ್ತಾ ಇದ್ದಾನೆ ಅಂತಾದರೆ, ಸಾಧನೆಗೆ ತೊಡಗಿದ್ದಾನೆ ಅಂತಾದರೆ ಅದನ್ನು ನೋಡಿ ನಾವು ಊಹಿಸ್ಬೋದು, ಓಹೋ ಹಿಂದಿನ ಜನ್ಮದಲ್ಲಿ ಇವನಿಗೆ ಅಷ್ಟೋ ಇಷ್ಟೋ ಸಾಧನೆಯ ಸಂಸ್ಕಾರ ಸಿಕ್ಕಿದೆ, ಆ ಸಂಸ್ಕಾರ ಈಗ ಇಲ್ಲಿಂದ ಮುಂದುವರಿತಾ ಇದೆ ಅಂತ. ನಾನು ನಿನ್ನೆನೂ ಹೇಳಿದ್ದೇನೆ, ಕೆಲವು ಜನರಿಗೆ ಸಣ್ಣ ವಯಸ್ಸಿನಲ್ಲೇ ವೈರಾಗ್ಯ ಬರ್ತದೆ. ಯಾಕೆ? ಕೆಲವು ಜನರಿಗೆ ಮಧ್ಯ ವಯಸ್ಸಿನಲ್ಲಿ ಬರ್ತದೆ. ಯಾಕೆ? ಕೆಲವು ಜನರಿಗೆ ವಯಸ್ಸಾದರೂ ಬರೋದಿಲ್ಲ. ಯಾಕೆ? ಕಾರ್ಯಂ ದೃಷ್ಟ ಕಾರಣಂ ಅನುಮೀಯತೆ. ಕಾರ್ಯವನ್ನು ನೋಡಿ ಕಾರಣವನ್ನು ನಾವು ಊಹಿಸಿಕೊಳ್ಬೇಕು. ಆದ್ದರಿಂದ ಅಂತಹ ಈ ಸಾಧನೆಗೆ ಮುಂದಾದಂಥವನಿಗೆ ಏನಾಗುತ್ತೆ ಅಂದರೆ ಅವನ ಪೂರ್ವ ಜನ್ಮದ ಸುಕೃತದಿಂದ, ಸುಕೃತ ಅಂದರೆ ಕರ್ಮದ ಪುಣ್ಯ ಅಂತಲ್ಲ, ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಪುಣ್ಯ ಅಂತ ಹೆಸರು. ಆ ಸತ್ವಗುಣ ಉಚ್ಛ್ರಾಯ ಸ್ಥಿತಿಗೆ ಬಂದಾಗ ಏನಾಗುತ್ತೆ ಕೇಳಿದರೆ ಅವನು ಆ ಮೋಕ್ಷದ ದಾರಿಯಲ್ಲಿ ಹೆಚ್ಚೆಚ್ಚು ಪ್ರಯತ್ನ ಮಾಡ್ತಾನೆ. ಸ್ವಲ್ಪ ಇದ್ದರೆ ಅದರ ಹಿನ್ನೆಲೆಯಲ್ಲೇ ಪ್ರಯತ್ನ. ಈ ಜನ್ಮದಲ್ಲಿ ಅದಕ್ಕೆ ಅವಕಾಶವೂ ಸಹ ಸಹಜವಾಗಿ ಕೂಡಿ ಬರ್ತದೆ. ಯೋಗಿನಾಂ ಕುಲೇ ಧೀಮತಾಂ ಅಂತ ನಾವು ನೋಡಿದ್ದೇವೆ. ಹಾಗಾಗಿ ನಮ್ಮ ಸಾಧನೆ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅದಕ್ಕೆ ಎಲ್ಲ ಅನುಕೂಲಗಳು ಒದಗಿ ಬರ್ತವೆ. ಆ ಹಿನ್ನೆಲೆಯಲ್ಲಿ ಮನುಷ್ಯ ಜನ್ಮ ಬರುವುದೇ ಏನೋ ಹಿಂದಿನ ಜನ್ಮದ ಪುಣ್ಯ ವಿಶೇಷದಿಂದ. ಅದು ಬಂದಾಗ ಅಷ್ಟೋ ಇಷ್ಟೋ ಅದರ ಬಗ್ಗೆ ಯೋಚಿಸಲೇಬೇಕು. ಈ ಮಾತನ್ನು ಕೃಷ್ಣನು ಗೀತೆಯಲ್ಲಿ ಧ್ವನಿಯ ರೂಪದಲ್ಲಿ ಹೇಳ್ತಾನೆ. ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶಯ. ಈ ಮೂರಿದ್ದಾವಲ್ಲ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ. ಮನುಷ್ಯ ಜನ್ಮ ಬರುವುದೇ ಬಹಳ ದೊಡ್ಡದು. ಎಷ್ಟೆಷ್ಟೋ ಯೋನಿಗಳಲ್ಲಿ ಹೋಗಿ ಹರಿದು ಬಂದು ಆತ ಮನುಷ್ಯ ಜನ್ಮವನ್ನು ಪಡಿತಾನೆ. ಅದು ಬಂದಿತು ಅಂತಾದ್ರೇ ಬಹಳ ದೊಡ್ಡದು. ಜಂತೂನಾಂ ನರಜನ್ಮ ದುರ್ಲಭಂ. ಯಾಕೆಂದರೆ ಯಾಕೆ ದುರ್ಲಭ? ಪ್ರಾಣಿಗಳ ಜನ್ಮವು ನಮಗಿಂತ ಹೆಚ್ಚು ಶ್ರೇಷ್ಠ ಅಲ್ವ ಅಂದರೆ ಅಲ್ಲ. ಅವುಗಳಿಗೆ ಕೇವಲ ಹೊಟ್ಟೆಗೆ ಮತ್ತು ಇಂದ್ರಿಯಗಳ ತೃಪ್ತಿಗೆ ಇದ್ದರೆ ಸಾಕು. ಮನುಷ್ಯನಿಗೆ ಅಷ್ಟೇ ಅಲ್ಲ, ಪುರುಷಾರ್ಥಗಳಿರೋದು ಮನುಷ್ಯನಿಗೆ, ಪ್ರಾಣಿಗಳಿಗಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದಾದ್ರು ಪ್ರಾಣಿಗೆ ಹೇಳಿದಾರೆ? ಯಾರಿಗೆ ಹೇಳಿದ್ದು? ಮನುಷ್ಯನಿಗೆ. ಅಂದರೆ ಈ ದೇಹಕ್ಕೆ ಬಂದ ಮೇಲೆ ಇಲ್ಲಿಂದ ಬಿಡಿಸಿಕೊಳ್ಳೋದಕ್ಕೋಸ್ಕರ ಹೇಳಿದ ಉಪಾಯಗಳು ಅನ್ವಯಿಸುವುದು ಸಹ ಮನುಷ್ಯನಿಗೆ. ಆದ್ದರಿಂದ ಮನುಷ್ಯತ್ವಂ ಇದೊಂದು ಮಹಾಭಾಗ್ಯ. ಮತ್ತು
ಆ ಮನುಷ್ಯ ಜನ್ಮ ಬಂದಾಗಲೂ ಮುಮುಕ್ಷುತ್ವಂ, ನನಗೆ ಮೋಕ್ಷ ಪಡಿಬೇಕು ಎನ್ನುವಂತಹ ತೀವ್ರವಾದ ಇಚ್ಛೆ ಬಂದರೆ ಅವನು ಎಷ್ಟೋ ಜನ್ಮದ ಪುಣ್ಯ, ಸ್ವಲ್ಪ ಇಚ್ಛೆ ಬಂದರೆ ಅದು ಪುಣ್ಯ ವಿಶೇಷವೇ. ಒಟ್ಟಾರೆ ಓಹ್ ಇದಿಷ್ಟೇ ಅಲ್ಲ ಪ್ರಪಂಚ, ಇದರಾಚೆ ಏನೋ ಒಂದು ಇದೆ ಎನ್ನುವಂಥ ಇಷ್ಟು ಭಾವನೆ ಗಟ್ಟಿಯಾದರೂ ಸಾಕು, ಅಲ್ಲಿ ಅವನ ಆ ಸತ್ವಗುಣ ಅಷ್ಟು ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಮತ್ತು ಮಹಾಪುರುಷ ಸಂಶಯ, ಮಹಾತ್ಮರ ಸಹವಾಸ ಬಯಸಿದರೂ ಸಹ ಕೆಲವು ಸಲ ಸಿಗೋದಿಲ್ಲ ನಮಗದು. ಯಾಕೆಂದರೆ ನಾವೇನೋ ಮಹಾತ್ಮರ ಸಹವಾಸ ಬೇಕು ಅಂತ ಬಯಸ್ತೇವೆ, ಆದರೆ ನಮ್ಮ ಸಹವಾಸನ ಅವರು ಬಯಸಬೇಕಲ್ಲ. ಅವ್ರಿಗೆ ಗೊತ್ತು ಇಂಥವನ್ನು ಕೊಟ್ಕೊಂಡ್ರೆ ನನ್ನ ಸಾಧನೆ ಏನು ಮುಂದುವರಿಯಲ್ಲ, ಇವನು ಹಾಳಗರಿತಾನೆ ಅಂಥೇಳಿ ಕಳಿಸ್ತಾ ಇರ್ತಾನೆ ನಮ್ಮನ್ನು. ಇದು ಎರಡು ಕಡೆಯಿಂದ ಆಗಬೇಕಾದಂಥದ್ದು ಮಹಾಪುರುಷ ಸಂಶ್ರಯ ಅಲ್ವಾ. ಒಂದು ಪ್ರಸಂಗ ನನಗೆ ನೆನಪಾಗುತ್ತೆ. ವಾಸಿಷ್ಠ ಗಣಪತಿ ಮುನಿಗಳು ಅವರ ವಿಷಯ ನಾನು ಹೇಳಿದ್ದೇನೆ ಹಿಂದೆ, ಪ್ರಾಯಶಃ ಆಂಧ್ರದವರು, ಮೂಲತಃ ಕರ್ನಾಟಕದೆಲ್ಲ ಓಡಾಡಿದ್ದಾರೆ ಅವರು. ಆಶು ಕವಿಗಳು, ಉದ್ದಾಮ ಸಂಸ್ಕೃತ ಪಂಡಿತರು, ಸಾಕಷ್ಟು ಈ ಅಧ್ಯಾತ್ಮ ವಿಷಯದಲ್ಲಿ ಅವರು ಸಾಧನೆಯನ್ನು ಮಾಡಿದವರು. ಏನು ಮಾಡಿದರೂ ಅವರಿಗೆಲ್ಲೋ ಒಂದು ಕಡೆಗೆ ಸಮಾಧಾನ ಸಿಗ್ತಾ ಇರಲಿಲ್ಲಂತೆ. ಕೊನೆಗೆ ಅವರು ಅರುಣಾಚಲಂ, ತಿರುವಣ್ಣಾಮಲೆಗೆ ಹುಡ್ಕೊಂಡು ಹೋದರು ರಮಣರನ್ನು. ಅವರು ಅಲ್ಲಿ ಮೇಲೆ ಕುಳಿತಿದ್ರಂತೆ ರಮಣರು. ಇವರು ವಯಸ್ಸಿನಲ್ಲಿ ಅವ್ರಿಗಿಂತ ದೊಡ್ಡವರು, ರಮಣರೇ ವಯಸ್ಸಿನಲ್ಲಿ ವಾಸಿಷ್ಠ ಗಣಪತಿ ಮುನಿಗಳಂತೆ ಚಿಕ್ಕವರು, ಆದರೆ ಜನ್ಮತಃ ವಿರಕ್ತರು, ಹೋಗಿ ತಪಸ್ಸಿಗೆ ತೊಡಗಿದ್ದಾರೆ. ಇವರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಂತ ಹೋದಾಗ ಮಧ್ಯಾಹ್ನ ಸುಮಾರು 2 ಗಂಟೆ ರಣ ಬಿಸಿಲು. ಅದೇನು ನೆರಳಿರೋ ದಾರಿಯಲ್ಲ, ತಮಿಳುನಾಡಿನ ಬಿಸಿಲು ಲೆಕ್ಕ ಹಾಕ್ಕೊಳ್ಳಿ ನೀವು, ಗುಡ್ಡ ಬೇರೆ ಹತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹೊರಗಡೆ ಕಟ್ಟೆ ಮೇಲೆ ರಮಣರು ಕುಳಿತಿದ್ರಂತೆ. ಸಾಲದಕ್ಕೆ ಮೌನಿಗಳವರು. ಇವರನ್ನು ನೋಡಿದ ತಕ್ಷಣ ಮಂದಹಾಸ ಬೀರಿದ್ರಂತೆ ಅಷ್ಟೇ. ಮಹಾಪುರುಷ ಸಂಶ್ರಯ ಅಷ್ಟೇ. ಕೊನೆಗೆ ಅವರಿಗೂ ಇವರಿಗೂ ಅಷ್ಟಷ್ಟಾಗಿ ಆ ಸ್ನೇಹ, ಗುರುಭಕ್ತಿ ಇವರಿಗೆ ಅವ್ರ ಬಗ್ಗೆ ಅಪಾರವಾಗಿ ಇತ್ತು. ಅವರಿಗೂ ಆ ಶಿಷ್ಯ ವಾತ್ಸಲ್ಯ ಇತ್ತು. ಒಂದು ದಿವಸ ಎಷ್ಟೋ ದಿನಗಳ ಪ್ರಯತ್ನದಿಂದಾಗಿ ರಮಣರ ಮೌನವನ್ನು ಇವರು ಮುರಿಸಿದರು. ರಮಣರು ಮಾತನಾಡೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ರಮಣರಿಗೆ ಭಗವಾನ್ ಎನ್ನುವಂತಹ ಬಿರುದನ್ನು ಕೊಟ್ಟವರು ಅವರೇ, ಭಗವಾನ್ ರಮಣರು ಅಂತ. ಅವರು ಕೊನೆಗೆ ಹೇಳ್ತಾರೆ, ಅವರು ನನಗೆ ಏನು ಮಾಡಿದರೂ ಏನೂ ಸಮಾಧಾನ ಆಗ್ತಾಯಿಲ್ಲ, ಎಲ್ಲೋ ವ್ಯತ್ಯಾಸ ಆಗ್ತಾಯಿದೆ ಹೀಗೆ ಅಂತ. ಕೊನೆಗೆ ರಮಣರು ಮಾರ್ಗದರ್ಶನ ಮಾಡ್ತಾರೆ, ಹೀಗೆ ಮಾಡು, ಅಲ್ಲಿ ಹೋಗಿ ಕುಳಿತು ಮಾಡು ಅಂತೆಲ್ಲ ಹೇಳಿ ಮಾರ್ಗದರ್ಶನ ಮಾಡಿ ಕೊನೆಗೆ ವಾಸಿಷ್ಠ ಗಣಪತಿ ಮುನಿಗಳು ಸಹ ಆ ಎತ್ತರಕ್ಕೆ ಬೆಳೀತಾರೆ. ಅವರು ಎಷ್ಟರ ಮಟ್ಟಿಗೆ ಅಂತ ಕೇಳಿದರೆ ಆ ಮಹಾಪುರುಷ ಸಂಶ್ರಯ ಉಮಾಸಹಸ್ರ ಅಂತ ಒಂದು ಗ್ರಂಥ, ಪ್ರಾಯಶಃ ಹಿನ್ನೆಲೆ ಗೊತ್ತಿರಬೇಕು ನಿಮಗೆ. ಅದನ್ನು ಬರಲಿಕ್ಕೆ ಅಂತ ಕುಳಿತಾಗ ಏನು ಮಾಡಿದರೂ ಸಹ ಇವರಿಂದ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅದನ್ನು ಕೊನೆಗೆ ಬಂದು ಹೇಳ್ತಾರೆ, ನಾನಾ ಆಗ್ತಾಯಿಲ್ಲ, ನನ್ನ ಹತ್ರ ಮುಂದೆ ಹೋಗ್ತಾ ಇಲ್ಲ, ಏನು ಮಾಡಲಿ ಅಂತ. ಅವತ್ತು ಹೇಳಿದ್ರಂತೆ ರಮಣರು, ಹೋಗ್ತಾ ಇಲ್ವಾ, ಒಂದು ಕೆಲಸ ಮಾಡು, ಇವತ್ತು ನೀನು ಬರಿಬೇಕಿದ್ರೆ ನಾನು ಬಂದು ಕುಳಿತುಕೊಂಡಿರ್ತೇನೆ, ಬರಿ ಅಂತ. ಅವರು ಬಂದು ಕುಳಿತರು, ಬೆಳಗಾವದೊಳಗೆ ಗ್ರಂಥ ಮುಗೀತು. ಮಹಾಪುರುಷ ಸಂಶಯ. ಎಷ್ಟು ಜನರಿಗೆ ಸಿಗ್ತದೆ? ರಮಣರ ಹತ್ರ ಎಷ್ಟೋ ಜನ ಹೋಗಿದ್ದಾರೆ, ಎಷ್ಟೋ ಜನ ಡಾಕ್ಟ್ರು ಹೋಗಿ ಪಾಪ ಅವರಿಗೆ ಆಪರೇಷನ್ ಮಾಡಿದ್ದಾರೆ, ಆದರೆ ಆ ಮಹಾಪುರುಷ ಸಂಶಯತ್ವ ಈ ದೃಷ್ಟಿಯಲ್ಲಿ ಸಿಗಲಿಲ್ಲ. ಹಾಗಾಗಿ ಆ ಎಷ್ಟೋ ಜನ್ಮದ ಒಂದು ಪುಣ್ಯ ವಿಶೇಷದಿಂದ ಅದು ಸಿಗ್ತದೆ, ಅದರಿಂದ ಅನುಕೂಲ ಪಡ್ಕೊಳ್ತಾರೆ. ಹೀಗೆ ದುರ್ಲಭಂ ತ್ರೈವಮೇವೈತತ್ ದೈವಾನುಗ್ರಹೇತ, ಇದು 3 ಸಿಕ್ಕಿತ್ತು ಅಂತಾರೆ. ಒಂದೊಂದು ಸಿಕ್ಕಿದ್ರೂ ಅವನಿಗೆ ದೈವಾನುಗ್ರಹ ಇದೆ ಅಂತ ಅರ್ಥ. 3 ಇದೆ ಅಂತಾರೆ, ಅವನಿಗೆ ಮಹಾದೈವಾನುಗ್ರಹ ಇದೆ ಅಂತ ಹೇಳೋದ್ರೊಳಗೆ ಯಾವುದೇ ಸಂಶಯ ಇಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ಇನ್ನು ಕೆಲವು ಜನರಿಗೆ ಈ ವಿಷಯ ಕೇಳಿದ್ರೇ ಒಂಥರ ಓಡಿ ಹೋಗೋಣ ಅಂತ ಅನಿಸತ್ತೆ. ಯಾಕೆ? ದತ್ತಾತ್ರೇಯ ಮುನಿಗಳು ಹೇಳ್ತಾರೆ, ಪಾಪೋಪಹತ ಬುದ್ಧಿಭ್ಯ ನ ತದ್ವಾರ್ತಾಪಿ ರೋಚತೆ. ಅವರ ಆ ಜನ್ಮಾಂತರದ ಆ ಪಾಪ ಸಂಸ್ಕಾರ ಹೆಚ್ಚಿದ್ದಾಗ ಅಧ್ಯಾತ್ಮ ಗ್ರಂಥಗಳ ಹೆಸರನ್ನು ಕೇಳಿದರೆ ಅವ್ರಿಗೆ ತಲೆನೋವು ಶುರುವಾಗ್ಬಿಡ್ತದೆ ಹೀಗೆ ಅಂತ ದತ್ತಾತ್ರೇಯ ಮುನಿಗಳ ಮಾತು. ನ ತದ್ವಾರ್ತಾಪಿ ರೋಚತೆ. ಹೀಗೆ
ಈ ಎಲ್ಲ ಕಾರಣಗಳಿಂದಾಗಿ ಸಾಧನೆಗೆ ತೊಡಗುವಂಥವನು ಇದನ್ನೆಲ್ಲ ಮನಸ್ಸನ್ನಿಟ್ಕೊಂಡು ತನ್ನ ಮನಸ್ಸನ್ನು ಅಷ್ಟಷ್ಟು ಹದ್ದುಬಸ್ತಿ ತಂದುಕೊಂಡು ತೀವ್ರವಾದಂಥ ಮೋಕ್ಷಾಪೇಕ್ಷೆಯನ್ನು ಮುಂದಿರಿಸಿಕೊಂಡು ಜಪ, ಧ್ಯಾನ ಮತ್ತು ಸಾಧನೆ, ಅಧ್ಯಾತ್ಮ ಗ್ರಂಥಗಳ ಅಧ್ಯಯನ ಮತ್ತು ಶ್ರವಣ, ಅದಕ್ಕಿಂತ ಹೆಚ್ಚಾಗಿ ಈಶ್ವರ ಭಕ್ತಿ, ಇದನ್ನೆಲ್ಲ ಇಟ್ಕೊಂಡು ತನ್ನ ಪಾಪದ ವಾಸನೆಯನ್ನು ಕಳ್ಕೊಳ್ಬೇಕು ಎನ್ನುವಂಥ ಮಾತಿನ ಹಿನ್ನೆಲೆಯಲ್ಲಿ ಕೃಷ್ಣ ಹೇಳ್ತಾನೆ, ಆ ಯೋಗ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠ, ತಸ್ಮಾದ್ ಯೋಗೀ ಭವ ಅರ್ಜುನ ಅಂತ. ಅದಾದ ಮೇಲೆ ಗೀತಾಚಾರ್ಯ ಇನ್ನೊಂದು ಮಾತನ್ನು ಹೇಳ್ತಾನೆ. ಅರ್ಜುನನಿಗೆ ಯೋಗದಲ್ಲಿ ರುಚಿ ಉತ್ಪಾದನೆಗೋಸ್ಕರ ಈ ಎಲ್ಲ ಮಾತನ್ನು ಹೇಳಿ ಆದ ಮೇಲೆ ಹಿಂದಿನ ಶ್ಲೋಕದಲ್ಲಿ ಈ ಭಗವಂತ ಅರ್ಜುನನಿಗೆ ಯೋಗೀಭವ ಅಂತ ಹೇಳಿದನಲ್ಲ, ಯಾಕೆ ಹೇಳಿದ ಆ ಮಾತನ್ನು ಅಂದರೆ ಆ ಯೋಗಿಗಳಲ್ಲಿಯೂ ಸಹ ಒಬ್ಬಾತ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾನೆ. ಯಾವ ಯೋಗಿ ಅತ್ಯಂತ ಶ್ರೇಷ್ಠ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ನನ್ನಲ್ಲಿಯೇ, ಎಂಥ ನನ್ನಲ್ಲಿ? ವಾಸುದೇವನಾದಂತಹ ನನ್ನಲ್ಲಿ. ಈ ಅಂತರಾತ್ಮವನ್ನು ಅಂದರೆ ಮನಸ್ಸನ್ನು ಇಟ್ಟು ಶ್ರದ್ಧಾವಂತನಾಗಿ ಯಾವಾತ ನಿರಂತರ ನನ್ನನ್ನು ಭಜಿಸ್ತಾನೋ ಅವನು ಅನ್ಯ ದೇವತೆಗಳನ್ನು ಭಜಿಸುವಂತಹ ಯೋಗಿಗಳಿಗಿಂತಲೂ ಹೆಚ್ಚು ಶ್ರೇಷ್ಠ ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ಈ ಶ್ಲೋಕದ ಅರ್ಥ. ಯೋಗಿಗಳಲ್ಲೂ ಸಹ ಬಹಳಷ್ಟು ಬೇರೆ ಬೇರೆ ತರಹದವರು ಇರ್ತಾರೆ. ಸಗುಣ ರೂಪವನ್ನು ಇಟ್ಕೊಂಡು ಸಾಧನೆ ಮಾಡುವಂಥವರು ಸಹ ಯೋಗಿಗಳೇ. ಆದಿತ್ಯ ಮತ್ತು ರುದ್ರ ಮತ್ತು ದುರ್ಗಿ ಮತ್ತು ರಾಮ, ಈ ಎಲ್ಲ ಬೇರೆ 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 ಆಕಾರಗಳನ್ನು ಇಟ್ಕೊಂಡು ತಮ್ಮ ಮನಸ್ಸನ್ನು ಅದೇ ಆಕಾರದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಆ ಸಗುಣ ರೂಪದಲ್ಲೇ ಮನಸ್ಸನ್ನು ಇರಿಸ್ಕೊಂಡು ನಿರಂತರ ಸಾಧನೆ ಮಾಡೋರು ಇರ್ತಾರೆ. ಕೃಷ್ಣ ಹೇಳ್ತಾರೆ, ಇವರೆಲ್ಲರೂ ಯೋಗಿಗಳೇ, ಸಂಶಯನೇ ಇಲ್ಲ. ಯಾಕೆಂದರೆ ಅಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಅವರು. ಆದರೆ ಈ ಎಲ್ಲ ಯೋಗಿಗಳಂತಲೂ ಸಹ ನನಗೆ ಅತ್ಯಂತ ಪ್ರಿಯತಮನಾದವನು ಯಾರು ಅಂದರೆ, ನನಗೆ ಯುಕ್ತತಮನಾದವನು ಯಾರು ಅಂತಂದರೆ, ಯಾವಾತ ವಾಸುದೇವನಂಥ ನನ್ನನ್ನು ಈ ಆದಿತ್ಯ, ರುದ್ರ, ದುರ್ಗಿ, ಗಣಪತಿ ಈ ಎಲ್ಲ ಆಕಾರಗಳ ಒಳಗೂ ಇರುವಂತಹ ಸರ್ವಾತ್ಮಸ್ವರೂಪಿ ನಾನು ಅಂದರೆ ಅದ್ವೈತಾತ್ಮಸ್ವರೂಪಿ, ಮೊನ್ನೆ ಸಹ ಬಂದಿತ್ತಲ್ಲ ಆತ್ಮೌಪಮ್ಯೇನ ಸರ್ವತ್ರ ಅಂತ, ಈ ಭಾವನೆಯಿಂದ ನನ್ನನ್ನು ವಾಸುದೇವನನ್ನು, ವಾಸುದೇವ ಅಂದರೂ ಅದೇ ಅರ್ಥ, ವಾಸಯತೀತಿ ವಾಸು ದಿವ್ಯತೀತಿ ದೇವ, ಯಾವುದು ಸರ್ವತ್ರ ವ್ಯಾಪಿಸಿಕೊಂಡು ಪ್ರಕಾಶಮಾನವಾಗಿರುತ್ತೋ ಅದಕ್ಕೆ ವಾಸುದೇವ ಅಂತ ಹೆಸರು. ಕೇವಲ ವಸುದೇವನ ಮಗ ಅಂತ ಅರ್ಥ ಅಲ್ಲ. ಹಾಗಾಗಿ ನನ್ನನ್ನು ಈ ರೀತಿಯಾಗಿ ಅಂದರೆ ಸರ್ವಾತ್ಮ ಸ್ವರೂಪನಾದಂಥ ನನ್ನನ್ನು ಅಂದರೆ ಸರ್ವಾತ್ಮ ಸ್ವರೂಪನಾದಂಥ ಅದ್ವೈತಾತ್ಮನನ್ನು ಯಾವಾತ ಅಂತಃಕರಣದಲ್ಲಿ ನಿರಂತರ ಭಜಿಸ್ತಾನೋ ಅಂಥವನು ಯುಕ್ತತಮ ಎನ್ನುವಂಥದ್ದು ನನ್ನ ಅಭಿಮತ, ಅದು ನನ್ನ ಅಭಿಪ್ರಾಯ. ಇದಿಷ್ಟು ಈ ಶ್ಲೋಕದ ಅರ್ಥ ಮತ್ತು ಸಂಕ್ಷೇಪ ವಿವರಣೆ. ಇಲ್ಲಿಗೆ ಗೀತೆಯ 6ನೇ ಅಧ್ಯಾಯ ಪೂರ್ತಿಯಾಗಿ ಮುಗಿದ ಹಾಗಾಯಿತು. ಮಾತಿನ ಪ್ರಾರಂಭದಲ್ಲಿ ರಾಮಸ್ವಾಮಿಗಳು ಹೇಳಿದ ಹಾಗೇ ಗೀತೆ 18 ಅಧ್ಯಾಯಗಳನ್ನು ಒಳಗೊಂಡಂಥ ಗ್ರಂಥ. ಆ 18ಅನ್ನು 3 ಭಾಗವಾಗಿ ವಿಂಗಡಿಸುವಂಥ ಒಂದು ಸಂಪ್ರದಾಯ ನಮ್ಮಲ್ಲುಂಟು. ಮೊದಲ 6 ಅಧ್ಯಾಯಗಳಿಗೆ ಪ್ರಥಮ ಷಟ್ಕ, ಅದನ್ನು ಕರ್ಮ ಷಟ್ಕ ಅಂತಲೂ ಕರೀತಾರೆ. 2ನೇ 6 ಅಧ್ಯಾಯಗಳನ್ನು ಉಪಾಸನಾ ಷಟ್ಕ, ದ್ವಿತೀಯ ಷಟ್ಕ, ಮತ್ತು 3ನೇ 6 ಅಧ್ಯಾಯಗಳ ಗುಚ್ಛಕ್ಕೆ ಜ್ಞಾನ ಷಟ್ಕ ಅಂತ ಕರೀತಾರೆ. ಇದಕ್ಕೆ ಬೇರೆ ರೀತಿಯಾದಂಥ ವಿವರಣೆ ಉಂಟು. ಮೊದಲ 6 ಅಧ್ಯಾಯಗಳು ತತ್ವಮಸಿ ಎನ್ನುವಂತಹ ಮಹಾವಾಕ್ಯದ ವಿವರಣೆಗೆ ಹೊರಟಂತಹ, ತ್ವಂಪದದ ವಿವರಣೆಗೆ ಹೊರಟಂತಹ ತ್ವಂಪದ ವಿವರಣೆಯ ಷಟ್ಕ ಎನ್ನುವಂಥ ಒಂದು ಅಭಿಪ್ರಾಯ ಉಂಟು. 2ನೇ ಉಪಾಸನೆಯ ಷಟ್ಕ ತತ್ಪದವನ್ನು ಪ್ರತಿಪಾದನೆ ಮಾಡುವಂಥ ಷಟ್ಕ. 3ನೇದು ಅದು ಜ್ಞಾನವನ್ನು, ಅಭೇದ ಸ್ವರೂಪವನ್ನು ಪ್ರತಿಪಾದನೆ ಮಾಡುವಂಥದ್ದು ಎನ್ನುವಂತಹ ಅಭಿಪ್ರಾಯ ಉಂಟು. ಹೀಗೆ ಗೀತೆಯ ಈ 6, 6, 6 ಅದರೊಳಗೆ ನಾವು ಮೊದಲನೆಯ ಈ 6 ಅಧ್ಯಾಯಗಳ ಗುಚ್ಛವನ್ನು ನೋಡಿದ ಹಾಗೆ ಆಯಿತು. ಇದಿಷ್ಟು ಒಂದು ವಿಷಯ. ಮತ್ತು ಏನಿದ್ರೂ ಇದು ಕರ್ಮ ಷಟ್ಕ ಅಂತ ನಾನು ಹೇಳಿದೆ. ಅಂದರೆ ಇದು ಕರ್ಮವನ್ನು ಹೆಚ್ಚಾಗಿ ಪ್ರತಿಪಾದನೆ ಮಾಡುತ್ತೆ. ಯಾಕೆ ಅಂದರೆ ಕರ್ಮ ಎನ್ನುವಂಥದ್ದು ಜ್ಞಾನಕ್ಕೆ ಸಾಧನ. ಕೆಲವು ಜನರಿಗೆ ಒಂದು ಭಾವನೆ ಉಂಟು, ಭಕ್ತಿಯೇ ಶ್ರೇಷ್ಠ, ಜ್ಞಾನ ಶ್ರೇಷ್ಠ,
ಕರ್ಮ ಎನ್ನುವಂಥದ್ದು ನಿಕೃಷ್ಟ ಅಂತ. ಗೀತಾಚಾರ್ಯ ಹೇಳ್ತಾನೆ, ಕರ್ಮ ನಿಕೃಷ್ಟ ಅಲ್ಲ, ಸಾಂಖ್ಯ ಬೇರೆ ಅಲ್ಲ, ಯೋಗ ಬೇರೆ ಅಲ್ಲ. ಯೋಗ ಅಂದರೆ ಕರ್ಮಯೋಗ ಅಂತ ಅರ್ಥ. ಅದು ದಡ್ಡರಾದವರು ಹಾಗೆ ಹೇಳ್ತಾರೆ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿನ ಪಂಡಿತಾ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋ ವಿಂದತೆ ಫಲಂ. ಹಾಗಾಗಿ ಯೋಗ ಎನ್ನುವಂಥದ್ದು ಸಹ ಅಂದರೆ ಕರ್ಮಯೋಗ ಎನ್ನುವಂಥದ್ದು ನಿಕೃಷ್ಟ ಅಲ್ಲ. ಯಾಕೆ ನಿಕೃಷ್ಟ ಅಲ್ಲ ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಮನಸ್ಸು ಎನ್ನುವಂಥದ್ದು ಈ ಕಲ್ಲು ಮುಳ್ಳು ಎಲ್ಲ ಸೇರಿಕೊಂಡಿರುವಂಥ ಒಂದು ಹಾಳು ಬಿದ್ದ ಹೊಲ ಇದ್ದ ಹಾಗೇ. ಈ ಹೊಲವನ್ನು ನಾವು ಶುಚಿ ಮಾಡದೆ ಅಲ್ಲಿ ಭಕ್ತಿಯ ಬೀಜವನ್ನಾಗಲಿ ಜ್ಞಾನದ ಬೀಜವನ್ನಾಗಲಿ ಬಿತ್ತಿದರೆ ಆ ಬಿತ್ತಿದ ಬೀಜವೂ ಸಹ ಮೊದಲಿರುವಂಥ ಕಳೆಗಳಲ್ಲಿ ಒಂದಾಗಿ ಹೋಗ್ತದೆ ಅಷ್ಟೇ ಹೊರತು ಸಹ ಅದು ಮೋಕ್ಷ ಫಲವನ್ನು ಕೊಡುವ ಸಸ್ಯ ಆಗೋದಿಲ್ಲ. ಹಾಗಿದ್ರೆ ಏನು ಮಾಡಬೇಕು ಅಂದರೆ, ಮೊದಲು ಈ ಕರ್ಮಯೋಗ ಎನ್ನುವಂಥ ಗುದ್ದಲಿಯನ್ನು ಹಿಡಿದು ಅದನ್ನು ಅಗೆದು ಅಲ್ಲಿರುವಂಥ ಕಲ್ಲು ಮುಳ್ಳುಗಳನ್ನೆಲ್ಲ ತೆಗೆದುಹಾಕಿ ಶುಚಿಗೊಳಿಸಬೇಕು. ಆ ಕೆಲಸವನ್ನು ಮಾಡುವುದೇ ಕರ್ಮಯೋಗದ ಕೆಲಸ. ಅಂದರೆ ಕರ್ಮಯೋಗ ಇದ್ರೇ ಜ್ಞಾನಯೋಗಕ್ಕೆ ಪ್ರವೇಶ, ಭಕ್ತಿಯೋಗಕ್ಕೆ ಪ್ರವೇಶ. ಹಾಗಾಗಿ ಈ ಕರ್ಮಯೋಗ ಎನ್ನುವಂಥದ್ದು ಜ್ಞಾನಕ್ಕೆ ಸಾಧನೆಯಾದ್ದರಿಂದ ಅದು ಜ್ಞಾನ ಸಮಾನ. ಯಾಕೆಂದರೆ ಮುಂದೆ 13ನೇ ಅಧ್ಯಾಯದಲ್ಲಿ ಜ್ಞಾನಕ್ಕೆ ಸಾಧನವಾದಂಥ ಅಮಾನಿತ್ವಾದಿ ಗುಣಗಳನ್ನು ಕೃಷ್ಣ ಅವುಗಳನ್ನು ಜ್ಞಾನ ಸಾಧನ ಅಂತ ಹೇಳೋದಿಲ್ಲ, ಜ್ಞಾನ ಅಂತಲೇ ಕರೆದಿದ್ದಾನೆ. ಏತಜ್ಞಾನಮಿತಿ ಪ್ರೋಕ್ತಂ ಅಂತ. ಆ ಜ್ಞಾನ ಸಾಧನೆಗಳನ್ನೇ ಜ್ಞಾನ ಅಂತ ಕರಿಬಹುದು ಅಂತಾದರೆ ಜ್ಞಾನಕ್ಕೆ ಸಾಧನವಾದಂಥ ಕರ್ಮವೂ ಸಹ ಅದು ಜ್ಞಾನ ಸದೃಶ. ಹಾಗಾಗಿ ನಾವು ಕರ್ಮಯೋಗವನ್ನು ನಿಕೃಷ್ಟ ಅಂತ ಭಾವಿಸಬಾರ್ದು. ಅದು ಜ್ಞಾನಯೋಗಕ್ಕೆ ಸಾಧನವಾದ್ದರಿಂದ ಅಷ್ಟೇ ಗೌರವವಾಗಿ ನಾವು ಅದನ್ನು ಸ್ವೀಕರಿಸಬೇಕು. ಯಾಕೆ ಅಂದರೆ ಚಿತ್ತಶುದ್ಧಿಗೋಸ್ಕರ, ಮನಸ್ಸಿಗೆ ಅಂಟಿದಂತಹ ಕೊಳೆಗೋಸ್ಕರ ಕರ್ಮವನ್ನು ಮಾಡಲೇಬೇಕು. ಈ ಮಾತನ್ನು ಹೇಳಿದಾಗ ನಿಮಗೊಂದು ಸಂಶಯ ಬರುತ್ತೆ. ಕರ್ಮವನ್ನು ಮಾಡಿದ್ರಿಂದ ಚಿತ್ತ ಶುದ್ಧವಾಗ್ತದೆ ಅಂತ ನೀವು ಹೇಳ್ತೀರಲ್ಲ, ಆದರೆ ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ. ಎಷ್ಟೋ ಜನ ಲಾಗಾಯಿತು ಕರ್ಮ ಮಾಡ್ತಾನೇ ಇದ್ದಾರೆ, ಅವ್ರಿಗೆ ಚಿತ್ತ ಏನು ಶುದ್ಧ ಆದಂಗೆ ಕಾಣೋದಿಲ್ಲ ನಮಗೆ. ಅಲ್ಲಿಗೆ ಕರ್ಮದಿಂದ ಚಿತ್ತ ಶುದ್ಧ ಆದ ಹಾಗೆ ಅನಿಸೋದಿಲ್ವಲ್ಲ. ಅಂದರೆ ಮನಸ್ಸಿಗೆ ಅಂಟಿದಂಥ ಕೊಳೆ. ಯಾಕೆಂದರೆ ದಿನದಿಂದ ದಿನಕ್ಕೆ ಅವ್ರ ವ್ಯವಹಾರಗಳನ್ನು ನೋಡಿದಾಗ, ಅವರ ನಡೆ ನುಡಿಗಳನ್ನೆಲ್ಲ ನೋಡಿದಾಗಲ್ಲ, ಇವರು ನಿಜವಾಗಿ ಹೊರಗಡೆಯಿಂದ ಕರ್ಮ ಮಾಡೋದಷ್ಟೇ ಕಾಣುತ್ತೆ, ಒಳಗಡೆಯಿಂದ ಯಾವುದೇ ಬದಲಾವಣೆ ನಮಗೆ ಕಾಣುವುದಿಲ್ಲ. ಯಾಕೆ ಹೀಗೆ ಅಂದರೆ, ಹೀಗಾಗೋದಕ್ಕೆ 2 ಕಾರಣ ಇರಬೇಕು. ಅವರು ಕರ್ಮ ಮಾಡಿದ್ದರಿಂದ ಚಿತ್ತ ಶುದ್ಧ ಆಗಲೇಬೇಕು. ಚಿತ್ತಶುದ್ಧಿ ಆಗಲಿಲ್ಲ ಅಂದರೆ ಅದಕ್ಕೆ 2 ಕಾರಣ ಇರಬೇಕು. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬಾತ ರೋಗಿ ಇದ್ದಾನೆ, ಡಾಕ್ಟ್ರ್ ಹತ್ರ ಹೋಗಿ ಔಷಧ ತೆಗೆದುಕೊಂಡಿದ್ದಾನೆ ತನ್ನ ರೋಗ ವಾಸಿ ಆಗಲಿ ಅಂಥೇಳಿ. ಡಾಕ್ಟ್ರು ಔಷಧ ಕೊಟ್ಟಿದ್ದಾರೆ, ಸ್ವಲ್ಪ ಪಥ್ಯನೂ ಹೇಳಿದ್ದಾರೆ. ಆದರೆ 15 ದಿವಸ ಬಿಟ್ಕೊಂಡು ಬಂದು ಆ ರೋಗಿ ಡಾಕ್ಟ್ರ್ ಹತ್ರ ಹೇಳಿದ, ಡಾಕ್ಟ್ರೇ ನನಗೆ ರೋಗ ವಾಸಿ ಆಗಲಿಲ್ಲ ಅಂತ. ಈಗ ಡಾಕ್ಟ್ರು ಒಂದು ಮಾತು ಹೇಳ್ತಾರೆ, ನೋಡು ಪ್ರಶ್ನೆ ಇಷ್ಟೇ, ಒಂದು ನಾನು ನಿನಗಿಂಥ ರೋಗ ಅಂತ ಏನು ನಾನು ಗುರುತಿಸಿದ್ದೇನೋ ಆ ರೋಗವೇ ಅಲ್ಲದೇ ಇರಬೇಕು. ಅಂದರೆ ನಾನು ಕೊಟ್ಟಂಥ ಔಷಧ ಆ ರೋಗಕ್ಕೆ ಸಂಬಂಧಪಟ್ಟಿದ್ದು ಅಲ್ಲದೇ ಇರಬೇಕು, ಇದೊಂದು ಅಂಶ. ಎರಡನೇದು, ಔಷಧ ಅದು ಆಗಿರಬೇಕು, ಆದರೆ ನೀನು ಸಾಕಷ್ಟು ಅಪಥ್ಯನೂ ಮಾಡಿರಬೇಕು. ಈ 2 ಅಂಶಗಳಿದ್ದಾಗಲೂ ಸಹ ರೋಗವಾಸಿ ಆಗೋದಿಲ್ಲ. ಇಲ್ಲಿ ಮೊದಲನೇ ಅಂಶ ಎನ್ನುವಂಥದ್ದು ಆಗಲಿಕ್ಕಿಲ್ಲ. ಯಾಕೆಂದರೆ ಕೃಷ್ಣ ಹೇಳಿದ್ದಾನೆ ಕರ್ಮವನ್ನು ಮಾಡೋದ್ರಿಂದ ಚಿತ್ತಶುದ್ಧವಾಗತ್ತೆ ಅಂತ. ಹಾಗಾಗಿ ಚಿತ್ತಶುದ್ಧ ಆಗುವ ದೃಷ್ಟಿಯಲ್ಲಿ ಈ ಕರ್ಮ ಎನ್ನುವಂಥದ್ದು ಔಷಧ ಆಗತ್ತೆ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಹಾಗಾಗಿ ಡಾಕ್ಟ್ರು ಕೊಟ್ಟಂಥ ಔಷಧ ಆ ರೋಗಕ್ಕೆ ಸಂಬಂಧಪಟ್ಟಿದ್ದೇ ಔಷಧ, ಆ ರೋಗವನ್ನು ವಾಸಿ ಮಾಡುವ ಶಕ್ತಿಯೂ ಇದೆ, ಆದರೂ ವಾಸಿ ಆಗಲಿಲ್ಲ ಅಂತಾದರೆ 2ನೇದೇ ಕಾರಣ. ಅವನು ಸಾಕಷ್ಟು ಏನು ಮಾಡ್ಕೊಂಡಿದ್ದಾನೆ, ಅಪಥ್ಯವನ್ನು ಮಾಡಿದ್ದಾನೆ. ಎಂಥ ಅಪಥ್ಯ ಅಂದರೆ ಕರ್ಮ ಮಾಡ್ತಾನೂ ಇದ್ದಾನೆ, ಮಾಡಬಾರ್ದ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದನ್ನೇ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳ್ತವೆ, ನೀನು ವಿಹಿತವಾದ ಕರ್ಮವನ್ನು ಮಾಡದೇ ಇದ್ರೂ ಚಿಂತಿಲ್ಲ, ಆದರೆ ನಿಷಿದ್ಧವಾದ ಕರ್ಮವನ್ನು ಮಾತ್ರ ಮಾಡಬೇಡ. ಅಕುರ್ವನ್ ವಿಹಿತಂ ಕರ್ಮ ನಿಷಿದ್ಧಂ ಪರಿವರ್ಜಯೇತ್. ಯಾಕೆಂದರೆ ಅದರಿಂದ ಏನಾಗುತ್ತೆ ಅಂದರೆ ಆ ಕರ್ಮ ಮಾಡಿದಂಥ ಕರ್ಮ
ಚಿತ್ತ ಶುದ್ಧ ಆಗುವುದು ಎನ್ನುವಂಥ ಫಲವನ್ನು ಕೊಡುವುದಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಮೂಳೆ ಸ್ಪರ್ಶ ಆಗಿಬಿಡ್ತು ಅಂತ ಅಂದ್ಕೊಳ್ಳಿ, ಯಾವುದೋ ಒಬ್ಬ ಸಾಧಕನಿಗೆ, ನಮ್ಮಂಥವರಿಗಿಲ್ಲ. ಹಾಗಾದಾಗ ಅವನಿಗೆ ನಾನು ಕೊಳೆ ಆದೆ ಎನ್ನುವಂಥ ಭಾವನೆ ಬಂತು. ಅದಕ್ಕೋಸ್ಕರ ಅವನು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿದ. ಸ್ನಾನ ಮಾಡಿದಾಗ ಅವನು ಶುದ್ಧ ಆಗ್ತಾನೋ ಇಲ್ವೋ? ಆಗ್ತಾನೆ. ಆದರೆ ಸ್ನಾನ ಮಾಡುವಾಗಲೂ ಆ ಮೂಳೆಯನ್ನು ಕೈಯಲ್ಲೇ ಹಿಡ್ಕೊಂಡು ಸ್ನಾನ ಮಾಡಿದರೆ ಈಗ ಅವನು ಶುದ್ಧನ ಆಗ್ತಾನೋ ಇಲ್ವೋ? ಆಗೋದಿಲ್ಲ. ಯಾಕೆ ಅಂದರೆ ಸ್ನಾನಕ್ಕೆ ಯಾವಾಗಲೂ ಸಹ ಸ್ನಾನಕ್ಕಿಂತ ಮೊದಲು ಆದಂಥ ಕೊಳೆಯನ್ನು ತೆಗೆಯುವ ಶಕ್ತಿ ಉಂಟೇ ಹೊರತು ಸ್ನಾನದ ಜೊತೆಗೇ ಮಾಡ್ತಾ ಇರುವಂಥ ಅಥವಾ ಅಂಟಿಸಿಕೊಳ್ತಾ ಇರುವಂಥ ಕೊಳೆಯನ್ನು ತೊಳೆಯುವ ಶಕ್ತಿ ಇಲ್ಲ. ಹಾಗೆಯೇ ಕರ್ಮವನ್ನು ಮಾಡ್ತಾ ಇದ್ರೂ ಸಹ ಚಿತ್ತ ಶುದ್ಧ ಆಗಲಿಲ್ಲ ಅಂತಾದರೆ ಇವನು ಮೂಳೆಯನ್ನೇ ಹಿಡ್ಕೊಂಡು ಸ್ನಾನ ಮಾಡೋನು. ಅದರಿಂದ ಏನಾಗಲಿಲ್ಲ, ಅವನಿಗೆ ಚಿತ್ತ ಶುದ್ಧ ಆಗಲಿಲ್ಲ, ಅವನು ಅಪಥ್ಯ ಮಾಡಿದ್ದಾನೆ. ಯಾವ ಉದಾಹರಣೆ ಬೇಕಾದ್ರೂ ಇಟ್ಕೊಳ್ಳಿ. ಆದ್ದರಿಂದ ಚಿತ್ತ ಶುದ್ಧ ಆಗೋದಿಲ್ಲ. ಹಾಗಾಗಿ ನೀವು ವಿಹಿತವಾದ ಕರ್ಮವನ್ನು ಮಾಡಿ, ಅಷ್ಟೇ ಅಲ್ಲ ನಿಷಿದ್ಧವಾದ ಕರ್ಮಗಳನ್ನು ಮಾಡಬೇಡಿ. ಆ ನಿಷಿದ್ಧವಾದ ಕರ್ಮಗಳನ್ನು ಮಾಡದೇ ಇರೋದು ಅಂದರೆ ಮೂಳೆ ಹಿಡ್ಕೊಳ್ಳದೇ ಇರೋದು ಅಂತ ಅರ್ಥ, ಅಪಥ್ಯ ಮಾಡದೇ ಇರೋದು ಅಂತ ಅರ್ಥ. ಹಾಗಾಗಿ ಹೀಗೆ ಮಾಡಿದಾಗ ಖಂಡಿತವಾಗಿಯೂ ಸಹ ಗೀತಾಚಾರ್ಯನ ಮಾತು ಅನುಭವಕ್ಕೆ ಬರ್ತದೆ ಎನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು, ಗೀತೆಗೆ ಸಂಬಂಧಪಟ್ಟಂಥ ಮಾತನ್ನು ನಾನು ಉಪಸಂಹರಿಸ್ತಾ ಇದ್ದೇನೆ. ಏನಿದ್ರೂ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿದ್ದಂಥ ಡಾಕ್ಟರ್ ವಿ ರಮಾಮಣಿಯವರು ಬಂದಿದ್ದಾರೆ ಮತ್ತು ಅವರ ಪರಿವಾರದವರನ್ನು ನಾನು ವೈಯಕ್ತಿಕವಾಗಿ ಕೃತಜ್ಞತೆಯಿಂದ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಅವರು ಯಾವ ಉದ್ದೇಶದಿಂದ ಈ ಜ್ಞಾನ ಸತ್ರಕ್ಕೆ ವ್ಯವಸ್ಥೆ ಮಾಡಿದ್ದಾರೋ ಅದನ್ನು ಆ ಭವರೋಗ ವೈದ್ಯ, ಮನೋವೈದ್ಯ, ಆ ವೈದ್ಯರ ಸಂಕಲ್ಪವನ್ನು ಈಡೇರಿಸಲಿ ಅಂಥೇಳಿ ನಾನು ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಈ 12 ದಿನಗಳ ಕಾಲ ಸುದೀರ್ಘವಾದಂಥ ಒಂದು ಚಿಂತನೆ. ಪ್ರಾರಂಭದಲ್ಲಿ ಸಾಕಷ್ಟು ಮಳೆಗಳು ಸಹ ಬಂದಿವೆ. ಆ ಮಳೆ ಬಂದರೂ ಸಹ ಲೆಕ್ಕಿಸದೆ ನಿರಂತರ ನೀವೆಲ್ಲ ಬಂದು ಕುಳಿತು ಆಲಿಸಿದ್ದೀರಿ. ಹಾಗಾಗಿ ಗೀತೆಯನ್ನು ಮತ್ತೆ ಮತ್ತೆ ಕೇಳಬೇಕು ಅನ್ನುವಂತಹ ನಿಮ್ಮ ಈ ಸತ್ಪ್ರವೃತ್ತಿಗೆ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ಸಹ ಕೈ ಜೋಡಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದಂತಹ ಶ್ರೀಯುತ ರಾಮಸ್ವಾಮಿಯವರಿಗೂ ಮತ್ತು ಶ್ರೀಯುತ ಸಹಕಾರ್ಯದರ್ಶಿಯಾದಂತಹ ಶ್ರೀಯುತ ರಾಮು ಅವರಿಗೂ ಸಹ ನಾನು ನನ್ನ ವೈಯಕ್ತಿಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 12 ದಿನಗಳ ಮಾತನ್ನು ಆ ಜ್ಞಾನಸ್ವರೂಪಿಯಾದಂಥ ಶ್ರೀಕೃಷ್ಣನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಕಾರ್ತಿಕ ಮಾಸ ಜ್ಞಾನ ಚಿಂತನೆಗೆ ಹೇಳಿ ಮಾಡಿಸಿದ ಮಾಸ. ಕಾರ್ತಿಕೇ ಜ್ಞಾನಸಿದ್ಧಿ ಸ್ಯಾತ್ ಅಂತ ಮಾತು. ಆ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ನಡೆದದ್ದು ಅದು ಪ್ರಾಯಶಃ ಕೃಷ್ಣನ ಸಂಕಲ್ಪ ಅಂತ ನಾನು ಭಾವಿಸಿ ಮತ್ತು ಈ ಎಲ್ಲ ಮಾತನ್ನು ಆ ಶ್ರೀಕೃಷ್ಣಾರ್ಪಣ ಮಸ್ತು ಅಂಥೇಳಿ ಅವನ ಪದತಲದಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.